ಮೂಲಂ ಧರ್ಮತರೋರ್ವಿವೇಕಜಲಧೇಃ ಪೂರ್ಣೇಂದುಂ ಆನಂದದಂ ವೈರಾಗ್ಯಂ ಭುಜಭಾಸ್ಕರಂ ತ್ವಘಹರಂ ಧ್ವಂತಾಪಹಂ ತಾಪಹಂ ಮೋಹ ಅಂಬೋಧರ ಪುಂಜ ಪಾಟನ ವಿಧೌ ಖೇ ಸಂಭವಂ ಶಂಕರಂ ವಂದೇ ಬ್ರಹ್ಮಕುಲಂ ಕಲಂಕಶಮನಂ ಶ್ರೀರಾಮಭೂಪ ಪ್ರಿಯಂ. 9ನೇ ಶ್ಲೋಕ. ವೈರಾಗ್ಯವೆಂಬ ಅಂಬುಜಕ್ಕೆ, ಕಮಲಕ್ಕೆ ಸೂರ್ಯನ ಹಾಗೆ ಇರತಕ್ಕಂಥವನು. ಕಮಲ ರಾತ್ರಿ ಹೊತ್ತು ಮುದುಡಿಕೊಂಡಿರುತ್ತೆ. ಹಗಲಿನಲ್ಲಿ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅರಳುತ್ತೆ. ಹಾಗೆಯೇ ನಮ್ಮ ಹೃದಯ ಕಮಲ ಆಧ್ಯಾತ್ಮಿಕ ಜೀವನದ ಪ್ರವೃತ್ತಿ ಎಂಬತಕ್ಕಂಥ ಯಾವುದಕ್ಕೆ ವೈರಾಗ್ಯ ಅನ್ನೋದು ಆಧಾರವೋ ಅಂತಹ ಹೃದಯ ಕಮಲ, ವೈರಾಗ್ಯ ಎಂಬತಕ್ಕಂಥ ಕಮಲ ಈ ಶ್ರೀರಾಮಚಂದ್ರನಿಂದ ಅಥವಾ ಶಂಕರ ಎಂಬ ಬ್ರಹ್ಮವಸ್ತುವಿನ ತೇಜಸ್ಸಿನಿಂದ ಅರಳುತ್ತೆ. ವೈರಾಗ್ಯ ಅಂಬುಜ ಭಾಸ್ಕರಂ. ವೈರಾಗ್ಯವೆಂಬ ಕಮಲಕ್ಕೆ ಸೂರ್ಯನ ಹಾಗೆ ಇರ್ತಕ್ಕಂಥವನು. ಭಗವಂತನ ಅನುಗ್ರಹದಿಂದ ಪರಬ್ರಹ್ಮ ವಸ್ತು ಒಂದೇ ಸತ್ಯ. ಜಗತ್ತು ಮಿಥ್ಯೆ. ಮಿಥ್ಯೆ ಅಂತಂದ್ರೆ ಅದು ವಿನಾಶಿ ವಸ್ತು, ಶಾಶ್ವತ ವಸ್ತುವಲ್ಲ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಈ ಒಂದು ಯೋಚನೆ, ಭಾವನೆ, ಜ್ಞಾನ ಮನಸ್ಸಿನಲ್ಲಿ ಉದಯಿಸಿದಾಗ ನಾವು ಪ್ರಪಂಚದ ಮೇಲಿರತಕ್ಕಂತಹ ಮೋಹವನ್ನು ತ್ಯಾಗ ಮಾಡುತ್ತೇವೆ. ಅದಕ್ಕೆ ವೈರಾಗ್ಯ ಅಂತ ಹೆಸರು. ಈ ವೈರಾಗ್ಯ ಎಂಬತಕ್ಕಂಥದ್ದು ಬರಬೇಕಾದ್ರೆ ನಮಗೆ ಭಗವಂತನ ಅನುಗ್ರಹ ಬೇಕು. ಪೂರ್ವಜನ್ಮದ ಸಂಸ್ಕಾರ, ಭಗವತ್ ಅನುಗ್ರಹ, ಎರಡರಿಂದ ವೈರಾಗ್ಯ ಅರಳುತ್ತೆ. ಅಂತಹ ವೈರಾಗ್ಯವೆಂಬ ಕಮಲಕ್ಕೆ ಸೂರ್ಯನಾಗಿರತಕ್ಕಂತಹ ಶಿವ ಅಥವಾ ಶಂಕರ. ಅವನು ಅಘಹರ. ಅಘ ಅಂದರೆ ಪಾಪ. ಪಾಪವನ್ನು ನಾಶ ಮಾಡತಕ್ಕಂಥವನು. ಪಾಪದ ಬಗ್ಗೆ ನಮ್ಮಲ್ಲಿ ಋಗ್ವೇದದ ಕಾಲದಿಂದಲೂ ಸಾಕಷ್ಟು ಕಲ್ಪನೆಗಳಿವೆ. ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಿರ್ವಚನ ಮಾಡಿದ್ದಾರೆ, ವರ್ಣಿಸಿದ್ದಾರೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಸರಳವಾಗಿರತಕ್ಕಂಥ ಒಂದು ನಿರ್ವಚನವನ್ನು ಕೊಟ್ಟಿದ್ದಾರೆ. ವಿಹಿತಸ್ಯ ಅನನುಷ್ಠಾನಾತ್ ನಿಂದಿತಸ್ಯ ಚ ಸೇವನಾತ್ ಅನಿಗ್ರಹಾಚ್ಚ ಇಂದ್ರಿಯಾಣಾಂ ನರಃ ಪತನಂ ಋಚ್ಛತಿ. ಮನುಷ್ಯ ಪ್ರಾಣಿ ಆಧ್ಯಾತ್ಮಿಕ ಜೀವನದಿಂದ, ಪಥದಿಂದ ಕೆಳಗೆ ಜಾರಿ ಬೀಳ್ತಾನೆ. ಯಾವಾಗ? ವಿಹಿತಸ್ಯ ಅನನುಷ್ಠಾನಾತ್. ಇಂತಹ ಕರ್ಮಗಳನ್ನು ನೀನು ಮಾಡಲೇಬೇಕು ಅಂತ ಶಾಸ್ತ್ರ ವಿಧಿಸಿದೆ. ಕರ್ತವ್ಯ ಕರ್ಮ ನೈತಿಕ ಆಧ್ಯಾತ್ಮಿಕ ಜೀವನಕ್ಕೆ ಉಪಯೋಗವಾಗತಕ್ಕಂತಹ ಕರ್ಮ. ಅದನ್ನು ಮಾಡದೆ ಹೋದರೆ ಪಾಪ ಬರುತ್ತೆ. ವಿಹಿತಸ್ಯ ಅನನುಷ್ಠಾನಾತ್. ಪ್ರಿಸ್ಕ್ರೈಬ್ಡ್ ಆರ್ಡೈನ್ಡ್ ಡ್ಯೂಟೀಸ್ ಆಫ್ ಲೈಫ್. ಹಾಗೆಯೇ ನಿಂದಿತಸ್ಯ ಚ ಸೇವನಾತ್. ಇಂತಹ ಕರ್ಮಗಳನ್ನು ಮಾಡಬಾರದು, ಇದು ನಿಷಿದ್ಧ, ಇದು ಪಾಪ ಅಂತ ಶಾಸ್ತ್ರ ಹೇಳಿದ್ರೂ ಕೂಡ, ಗುರುಗಳು ಹೇಳಿದ್ರೂ ಕೂಡ, ಸತ್ಪುರುಷರು, ಮಹಾತ್ಮರು, ಹಿರಿಯರು ಹೇಳಿದ್ರೂ ಕೂಡ ಅಂತಹ ನಿಂದಿತ ಕರ್ಮಗಳನ್ನು ಮಾಡಿದರೆ ಪಾಪ ಬರುತ್ತೆ. ಮಾಡಬೇಕಾದ್ದನ್ನು ಬಿಟ್ಟರೆ, ಮಾಡಬಾರದ್ದನ್ನು ಮಾಡಿದರೆ ಪಾಪ ಬರುತ್ತೆ. ಅಷ್ಟೇ ಅಲ್ಲ, ಅನಿಗ್ರಹಾಚ್ಚ ಇಂದ್ರಿಯಾಣ. ನಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡದೆ ಹೋದ ಪಕ್ಷದಲ್ಲಿ ಅವು ಬೇಕಾಬಿಟ್ಟಿಯಾಗಿ ವಿಷಯ ವಸ್ತುಗಳ ಕಡೆಗೆ ಹೋಗುತ್ತವೆ. ಅವುಗಳ ಮೇಲೆ ನಾವು ಒಂದು ನಿಯಂತ್ರಣವನ್ನು ಮಾಡದೆ ಹೋದರೆ
ನಮ್ಮನ್ನ ಪಾಪದ ಮಾರ್ಗಕ್ಕೆ ದಾರಿಗೆ ಎಳೆದು ಹಾಕುತ್ತವೆ. ಇದು ಅನೇಕ ಗ್ರಂಥಗಳಲ್ಲಿ, ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಈ ಮಾತನ್ನ ಭಗವಂತ ಒತ್ತಿ ಒತ್ತಿ ಹೇಳಿದ್ದಾನೆ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿನ ಅಂತರಾತ್ಮನ್. ಯಮಧರ್ಮರಾಯ ಕಠೋಪನಿಷತ್ತಿನಲ್ಲಿ ಹೇಳ್ತಾನೆ ನಚಿಕೇತನಿಗೆ, ಚತುರ್ಮುಖ ಬ್ರಹ್ಮ ಈ ಶರೀರವನ್ನು ಸೃಷ್ಟಿ ಮಾಡಿದಾಗ ಈ ಇಂದ್ರಿಯಗಳೆಲ್ಲ ಹೊರಗಡೆ ಹೋಗೋಗಿ ಮಾಡಿಟ್ನಂತೆ. ಆದ್ದರಿಂದ ಈ ಇಂದ್ರಿಯಗಳ ಪ್ರವೃತ್ತಿ, ಅದರ ಹಿಂದೆ ಕೆಲಸ ಮಾಡತಕ್ಕಂತಹ ಮನಸ್ಸಿನ ಪ್ರವೃತ್ತಿ ಹೊರಗಡೆನೇ ಹೋಗೋದು. ಕಣ್ಣು ಹೊರಗಡೆ ಹೋಗಬೇಕು ಅನ್ನುತ್ತೆ, ಕಿವಿ ಹೊರಗಡೆ ಹೋಗಬೇಕು ಅನ್ನುತ್ತೆ, ಮೂಗು ನಾಲಿಗೆ ಚರ್ಮ ಹೊರಗಡೆ ಹೋಗಬೇಕು ಅನ್ನುತ್ತೆ. ಬಾಹ್ಯ ಇಂದ್ರಿಯ ವಿಷಯ ವಸ್ತುಗಳನ್ನ, ಅದರ ಭೋಗವನ್ನು ಬಯಸುತ್ತೆ. ಇದರ ಪರಿಣಾಮವಾಗಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮಾಡದೇ ಇರುವುದರಿಂದ ನಾವು ಪಾಪ ವಸ್ತುಗಳನ್ನು ಬಯಸಿ ಅದರ ಹಿಂದೆ ಹೋಗಿ ಪಾಪವನ್ನು ಮಾಡುತ್ತೇವೆ. ಆದ್ದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಇಂದ್ರಿಯ ನಿಗ್ರಹ ಬಹಳ ಬಹಳ ಅವಶ್ಯಕ. ಇದನ್ನ ಯಮ ಅಂತ ಕರೀತಾನೆ ಪತಂಜಲಿ. ಯಮ ಮತ್ತು ನಿಯಮ, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ ಇಂದ್ರಿಯಗಳು ಬಹಳ ಬಲವತ್ತರವಾದವು. ಅವುಗಳನ್ನು ನಿಗ್ರಹ ಮಾಡದೆ ಹೋದ ಪಕ್ಷದಲ್ಲಿ ಅನಾಹುತವಾಗತ್ತೆ ಅಂತ ಮನು ಹೇಳ್ತಾನೆ. ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ಅಪಿ ಕರ್ಷತಿ. ಇಂದ್ರಿಯಗಳ ಸಮೂಹ ಅತ್ಯಂತ ಬಲಯುತವಾದದ್ದು, ಶಕ್ತಿಯುತವಾದದ್ದು. ಎಷ್ಟರ ಮಟ್ಟಿಗೆ ಅವುಗಳ ಶಕ್ತಿ ಇದೆ ಅಂತಂದ್ರೆ, ಯಾರು ವಿದ್ವಾಂಸ ಅಂತ ಅನಿಸ್ಕೊಂಡಿರ್ತಾನೋ ಅವನ ಮನಸ್ಸನ್ನು ಎಳೆದು ಹಾಕ್ಬಿಡುತ್ತೆ. ಇಲ್ಲಿ ವಿದ್ವಾಂಸ ಅಂತಂದ್ರೆ ಶಾಸ್ತ್ರಾದಿ ಗ್ರಂಥಗಳನ್ನು ಓದಿ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಥಿಯರಿಟಿಕಲ್ ನಾಲೆಡ್ಜ್ ಇದೆ. ಥಿಯರಿಟಿಕಲ್ ನಾಲೆಡ್ಜ್ ಅನ್ನು ಕರಗಿಸಿಕೊಂಡು ವೈಯಕ್ತಿಕ ಜೀವನದಲ್ಲಿ, ಸಾಧನೆಯಲ್ಲಿ ಅಳವಡಿಸಿಕೊಳ್ಳದೆ ಹೋದ ಪಕ್ಷದಲ್ಲಿ ಹೀಗಾಗತ್ತೆ. ಅಂತಹ ಇಂದ್ರಿಯ ನಿಗ್ರಹವನ್ನು ಮಾಡದೆ ಇರುವುದರಿಂದ ನರ, ಮನುಷ್ಯ ಆಧ್ಯಾತ್ಮಿಕ ಪಥದಿಂದ ಜಾರಿ ಬೀಳ್ತಾನೆ. ಇದಕ್ಕೆ ಪಾಪ ಅಂತ ಹೆಸರು. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅನೇಕ ರೀತಿಯ ಪಾಪಗಳನ್ನು ವರ್ಣಿಸಿದ್ದಾರೆ. ಸಾಮಾನ್ಯವಾಗಿ ಅವುಗಳನ್ನು ಎರಡು ಭಾಗ ಮಾಡುತ್ತಾರೆ, ಮಹಾಪಾತಕ, ಉಪಪಾತಕ. ಉಪಪಾತಕಗಳನ್ನು ಚಿಕ್ಕ ಚಿಕ್ಕ ಪ್ರಾಯಶ್ಚಿತ್ತಾದಿಗಳಿಂದ ನಾವು ಪರಿಹರಿಸಿಕೊಳ್ಳಬಹುದು. ಮಹಾಪಾತಕಗಳನ್ನು ಹೋಗಲಾಡಿಸಿಕೊಳ್ಳುವುದು ಬಹಳ ಕಷ್ಟ. ಕೆಲವೊಮ್ಮೆ ಮಹಾಪಾತಕಗಳಿಗೆ ದೇಹತ್ಯಾಗವಲ್ಲದೆ ಬೇರೆ ಇನ್ಯಾವ ಪ್ರಾಯಶ್ಚಿತ್ತವೂ ಇಲ್ಲ. ತ್ರಿವೇಣಿಯಲ್ಲಿ ಬಿದ್ದು ಸಾಯಬೇಕು, ಬೆಂಕಿಯಲ್ಲಿ ಪ್ರವೇಶಿಸಬೇಕು, ಸಾಯೋವರೆಗೂ ಉಪವಾಸ ಮಾಡಬೇಕು, ಇಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ವಿಧಿಸಿದ್ದಾರೆ. ಇದು ಹಳೆ ಕಾಲದ ಮಾತಾಯಿತು. ಬರ್ತಾ 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 ಋಷಿಗಳಿಗೆ ಗೊತ್ತಾಯಿತು, ಈ ಕಲಿಯುಗದಲ್ಲಿ ಜನರಿಗೆ ಪಾಪ ಮಾಡತಕ್ಕಂಥ ಶಕ್ತಿ ತುಂಬಾ ಹೆಚ್ಚು, ಪುಣ್ಯ ಮಾಡತಕ್ಕಂಥ ಶಕ್ತಿ ತುಂಬಾ ಕಡಿಮೆ, ಪ್ರಾಯಶ್ಚಿತ್ತ ಮಾಡತಕ್ಕಂಥ ಶಕ್ತಿ ಅಂತೂ ಇಲ್ಲವೇ ಇಲ್ಲ. ಏನ್ ಮಾಡೋದು? ಏನಾದರೂ ಒಂದು ಶಾರ್ಟ್ ಕಟ್, ಸುಲಭವಾಗಿರ್ತಕ್ಕಂಥ ಉಪಾಯ ಸೂಚಿಸಬೇಕು. ಭಕ್ತಿ ಪಂಥದ ಆಚಾರ್ಯರು ಅದನ್ನ ಸೂಚಿಸಿದರು. ಭಗವನ್ನಾಮದ ಜಪದಿಂದ, ಭಗವನ್ನಾಮದ ಉಚ್ಚಾರಣೆಯಿಂದ ಎಂಥ ಪಾಪವನ್ನು ಬೇಕಾದರೂ ನಾಶಪಡಿಸಿಕೊಳ್ಳಬಹುದು. ಪಾಪದ ರಾಶಿಗಳನ್ನೇ ಸುಟ್ಟು ಹಾಕ್ತಕ್ಕಂತಹ ಶಕ್ತಿ ನಾಮದಲ್ಲಿ ಇದೆ. ನಾಮ್ ಓ ನಾಮಿ ಆಕ್ ಅಂತಾರೆ ಶ್ರೀರಾಮಕೃಷ್ಣ ಪರಮಹಂಸರು. ನಾಮ ಅಂದರೆ ಭಗವಂತನ ಹೆಸರು, ನಾಮಿ ಅಂದರೆ ಆ ಹೆಸರನ್ನು ಉಳ್ಳವನು ಭಗವಂತ. ನಾಮ ಮತ್ತು ನಾಮಿ ಎರಡೂ ಒಂದೇ. ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಹಸು ಎಂಬತಕ್ಕಂಥ ಹೆಸರು, ಹಸು ಎಂಬತಕ್ಕಂಥ ಪ್ರಾಣಿ ಎರಡೂ ಒಂದೇ ಅಲ್ಲ. ಹಸು ಎಂಬುದು ಶಬ್ದ, ಅದು ಪ್ರಾಣಿ, ಒಂದು ವಸ್ತು. ಇದು ಬೇರೆ, ಅದು ಬೇರೆ. ಆ ವಸ್ತುವಿಗೆ ಈ ಹೆಸರನ್ನು ಕೊಟ್ಟಿದ್ದೇವೆ. ಆದರೆ ಭಗವನ್ ನಾಮದ ವಿಷಯದಲ್ಲಿ ಹಾಗಲ್ಲ.
ಭಗವನ್ನಾಮದ ಒಳಗೆ ಭಗವಂತನ ಆಕಾರ, ರೂಪ, ಗುಣ, ಶಕ್ತಿ, ವೈಭವ ಅಡಗಿದೆ. ಹೇಗೆ ಒಂದು ಬೀಜದಲ್ಲಿ ವೃಕ್ಷ ಅಡಗಿದೆಯೋ, ಅವ್ಯಕ್ತವಾಗಿರತಕ್ಕಂಥ ಸೂಕ್ಷ್ಮವಾಗಿರತಕ್ಕಂಥ ರೂಪದಲ್ಲಿ, ಹಾಗೆ ಭಗವಂತನ ನಾಮದಲ್ಲಿ ಭಗವಂತನೇ ಅಡಗಿ ಕುಳಿತಿದ್ದಾನೆ. ಆದ್ದರಿಂದ ಭಗವನ್ನಾಮನ ಜಪ ಮಾಡ್ತಾ 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 ಭಗವಂತ ಅಭಿವ್ಯಕ್ತನಾಗ್ತಾನೆ. ಹಿಂದೇನು ಈ ವಿಷಯವನ್ನು ಹೇಳಿದ್ದೆ, ಮತ್ತೆ ಜ್ಞಾಪಿಸಿಕೊಳ್ಳಬಹುದು. ಸುಮಾರು 1976-78 ಇಸ್ವಿಯಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ ಒಂದು ವಿಶೇಷ ಲೇಖನ ಬಂದಿತ್ತು. ಯಾರೋ ಪಿಟೀಲ್ ವಿದ್ವಾಂಸರು ಸರಸ್ವತಿ ರಾಗವನ್ನು ಬಹಳವಾಗಿ ಅಭ್ಯಾಸ ಮಾಡಿದ್ರಂತೆ. ಅನಂತರ ಆ ರಾಗವನ್ನು ನುಡಿಸುವಾಗ ಮೈಕ್ರೋಫೋನಿನ ಮುಂದೆ ನುಡಿಸಿ ಲೌಡ್ ಸ್ಪೀಕರ್ ಬಾಕ್ಸಿನ ಎದುರುಗಡೆ ಒಂದು ಅಲ್ಯೂಮಿನಿಯಂ ಶೀಟ್ ಇಟ್ಬಿಟ್ಟು ಅದರ ಮೇಲೆ ಮರದ ಪುಡಿಯನ್ನು ಹಾಕಿದ್ರು. ಈ ಒಂದು ಸೌಂಡ್ ವೇವ್ಸ್ ಅದರ ಮೇಲೆ ಬಿದ್ದು ಬಿದ್ದು ಅದು ಬೇರೆ ಒಂದು ರೀತಿ ಚಿತ್ರವನ್ನು, ಆಕಾರವನ್ನು ತಾಳ್ತಾ ಇತ್ತು. ಕೊನೆಗೆ ಇವರು ಸರಸ್ವತಿ ರಾಗವನ್ನು ಬಹಳ ತನ್ಮಯರಾಗಿ ಬಹಳ ಚೆನ್ನಾಗಿ ನುಡಿಸ್ತಾ ಇದ್ದಾಗ ಇಲ್ಲಿ ಬಂದಂತಹ ಚಿತ್ರವು ಕೂಡ ವೀಣಾಪಾಣಿ ಸರಸ್ವತಿ ಚಿತ್ರ ಸಮೇತ ಕೊಟ್ಟಿದ್ರು. ಅದರಲ್ಲಿ ಅವರು ಬರೆದಿದ್ರು, ಈ ರಾಗಗಳ ಹೆಸರು ಕೂಡ ಬಹಳ ಮುಖ್ಯ. ಆ ರಾಗವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನುಡಿಸುವುದರಿಂದ ಆ ರಾಗದ ಹೆಸರಿನ ದೇವತೆ ಪ್ರತ್ಯಕ್ಷಳಾಗ್ತಾಳೆ ಅಂತ. ಅಂದಮೇಲೆ ಶಬ್ದದಲ್ಲಿ ಅದರ ಜೊತೆಯಲ್ಲಿಯೇ ಆ ದೇವತೆಯನ್ನು ಅಭಿವ್ಯಕ್ತಗೊಳಿಸತಕ್ಕಂತಹ ಶಕ್ತಿ ಅಡಗಿದೆ ಅಂತಾಯಿತು. ನಾವು ಜಪವನ್ನು ಮಾಡ್ತೇವೆ, ರಾಮನಾಮವನ್ನ, ಶಿವನಾಮವನ್ನ, ಕೃಷ್ಣನಾಮವನ್ನು ಕುರಿತು ಜಪ ಮಾಡ್ತೀವಿ. ಜಪ ಮಾಡುವಾಗ ನಮ್ಮ ಹೃದಯ ಪ್ರದೇಶದಲ್ಲಿ, ಹೃದಯ ಆಕಾಶದಲ್ಲಿ ಭಗವಂತನನ್ನು ನೆನೆಸ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ. ರಾಮನ ರೂಪ ಇಂಥದ್ದು, ಕೃಷ್ಣನ ರೂಪ ಇಂಥದ್ದು, ಶಿವನ ರೂಪ ಇಂಥದ್ದು. ನಾವು ಪಂಚಾಕ್ಷರಿ ಜಪವನ್ನು, ಅಷ್ಟಾಕ್ಷರಿ ಜಪವನ್ನು ಮಾಡುವಾಗ ಒಳಗಡೆ ನೆನೆಸ್ಕೊಳ್ಳಿ ಪ್ರಯತ್ನ ಪಡ್ತೇವೆ. ಇದು ಆಕಾಶ, ಹೃದಯ ಆಕಾಶ, ದಹರ ಆಕಾಶ. ಆಕಾಶದ ವಿಶೇಷ ಗುಣ ಎನ್ನುವುದ್ರೆ ಶಬ್ದ. ಶಬ್ದ ಗುಣ ವಿಶಿಷ್ಟವಾಗಿರತಕ್ಕಂತಹ ವಸ್ತುವೇ ಆಕಾಶ. ಶಬ್ದ ಅಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಸೌಂಡ್ ಅಂತ. ಶಬ್ದ ಅಂದ್ರೆ ಸೌಂಡ್ ಅಲ್ಲ, ವೈಬ್ರೇಷನ್ ಅಂತ ಅರ್ಥ. ಸ್ಪಂದನ ಶಕ್ತಿ. ಆ ಸ್ಪಂದನ ಶಕ್ತಿಯನ್ನು ಪ್ರಧಾನ ಗುಣವಾಗಿ ಉಳ್ಳಂತಹ ಪ್ರಕೃತಿಯ ಒಂದು ಭಾಗ ಇದು ಆಕಾಶ. ಈಥರ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಈ ಹೃದಯಾಕಾಶದಲ್ಲಿ ನಾವು ಭಗವಂತನ ನಾಮವನ್ನು ಸ್ಮರಿಸಿಕೊಂಡು ಜಪ ಮಾಡ್ತಾ ಮಾಡ್ತಾ ಇದ್ದಾಗ ಈ ಹೃದಯಾಕಾಶವು ಆ ನಾಮದ ಬಲದಿಂದ ಸ್ಪಂದಿಸ್ತಾ ಸ್ಪಂದಿಸ್ತಾ ನಾಮ ಜಪ ಗಾಢವಾದಾಗ ಇಲ್ಲಿ ಆ ನಾಮದ ನಾಮಿ ದೇವತೆ ಅಭಿವ್ಯಕ್ತವಾಗುತ್ತೆ. ಆದ್ರಿಂದ ನಾವು ಎಷ್ಟೇ ಪಾಪಗಳನ್ನು ಮಾಡಿದ್ರೂ ಕೂಡ ಮಾಡಿದಂತಹ ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು ಪಟ್ಟು ಆ ಪಾಪವನ್ನು ನಾಶ ಮಾಡತಕ್ಕಂತಹ ಶಕ್ತಿ ಭಗವನ್ ನಾಮಕ್ಕೆ ಇದೆ ಎಂಬತಕ್ಕಂಥ ದೃಢ ವಿಶ್ವಾಸವನ್ನ, ನಂಬಿಕೆಯನ್ನು ಪಡ್ಕೊಂಡು, ಮಹಾತ್ಮೆಯಿಂದ ಭಗವನ್ ನಾಮವನ್ನು ಪಡ್ಕೊಂಡು, ಅಥವಾ ನಾವೇ ನಮಗೆ ತಿಳಿದ ಹಾಗೆ ಶ್ರದ್ಧೆಯಿಂದ ಅದನ್ನ ಜಪ ಮಾಡ್ತಾ ಇದ್ದ ಪಕ್ಷದಲ್ಲೇ ಅದರಿಂದ ನಮ್ಮ ಪಾಪಗಳನ್ನೆಲ್ಲ ಕಳ್ಕೋಬಹುದು. ಅಘಹರಂ. ಉಪಾಸನೆಯಿಂದ, ಮಂತ್ರ ಜಪದಿಂದ, ಭಗವಂತನ ನಾಮದ ಜಪದಿಂದ, ಸ್ವರೂಪದ ಉಪಾಸನೆಯಿಂದ ಎಲ್ಲ ಪಾಪಗಳನ್ನು ಕೂಡ ನಾವು ಕಳ್ಕೋಬಹುದು. ಅಂತಹ ಶಕ್ತಿ ಭಗವಂತನಲ್ಲಿ ಉಂಟು. ಈ ಶ್ಲೋಕದಲ್ಲಿ ಅವರು ಶಿವನನ್ನ ಹೊಗಳ್ತಾ ಇದ್ದಾರೆ, ಸ್ತುತಿ ಮಾಡ್ತಾ ಇದ್ದಾರೆ. ಅಘಹರಂ, ಪಾಪನಾಶಕನಾಗಿರತಕ್ಕಂಥ ಶಿವ. ಧ್ವಾಂತಾಪಹಂ. ಧ್ವಾಂತ ಅಂದ್ರೆ ಕತ್ತಲೆ, ಅಪಹ ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂಥದ್ದು. ಈಗಾಗಲೇ ಶಿವಮಹಾದೇವನನ್ನು ಇಲ್ಲಿ ಭಾಸ್ಕರ ಅಂತ ಕರೆದಿದ್ದಾರೆ. ವೈರಾಗ್ಯ ಅಂಬುಜ ಭಾಸ್ಕರ. ವೈರಾಗ್ಯವೆಂಬ ಕಮಲವನ್ನು ಅರಳಿಸ್ತಕ್ಕಂತಹ ಸೂರ್ಯ. ಸೂರ್ಯ ಹುಟ್ಟಿದಾಗ ಕತ್ತಲೆ ತಾನಾಗಿಯೇ ನಾಶವಾಗುತ್ತೆ. ಪರಮಹಂಸರೇ ಹೇಳ್ತಾರೆ, ಸೂರ್ಯ ಹುಟ್ಟಿದಾಗ ಕತ್ತಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ರಂತೆ. ಸೂರ್ಯನ ಕಿವಿಗೂ ಬಿತ್ತಂತೆ ಅದು. ಅವನು ಹೇಳಿದಂತ, ನಾನು ನೋಡೇ ಇಲ್ವಲ್ಲ ಕತ್ಲೆನ, ಸ್ವಲ್ಪ ತೋರಿಸಿ ಅಂತ. ಸೂರ್ಯ ಇರೋ ಕಡೆ ಕತ್ಲೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಭಗವಂತ ಇರುವ ಕಡೆ ಪಾಪ ಇರ್ಲಿಕ್ಕೆ ಸಾಧ್ಯವಿಲ್ಲ, ಅಜ್ಞಾನ ಇರ್ಲಿಕ್ಕೆ ಸಾಧ್ಯವಿಲ್ಲ.
ಯಾವುದನ್ನು ನಾವು ಈ ಜಗತ್ತಿನಲ್ಲಿ ಕತ್ತಲೆ ಅಂತ ಕರಿತೀವೋ, ಈ ಕತ್ತಲೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅಜ್ಞಾನವನ್ನು ಕತ್ತಲೆಗೆ ಹೋಲಿಸ್ತಾರೆ, ಜ್ಞಾನವನ್ನು ಬೆಳಕಿಗೆ ಹೋಲಿಸ್ತಾರೆ. ಕತ್ತಲೆಯನ್ನು ಹೇಗೆ ಸೂರ್ಯಚಂದ್ರಾದಿಗಳು ಹೋಗಲಾಡಿಸ್ತಾರೋ ಹಾಗೆ ಅಜ್ಞಾನವೆಂಬತಕ್ಕಂಥ ಕತ್ತಲೆಯನ್ನ ಪರಮಾತ್ಮ ಹೋಗಲಾಡಿಸ್ತಾನೆ. ಪರಮಾತ್ಮನ ಅನುಗ್ರಹದಿಂದ ಹೃದಯ ಕಮಲ ಅರಳಿದಾಗ, ವೈರಾಗ್ಯ ಉದಯಿಸಿದಾಗ, ಭಕ್ತಿ ಶ್ರದ್ಧೆ ಉದಯಿಸಿದಾಗ, ನಾಮ ಜಪವನ್ನು ನಾವು ಅಭ್ಯಾಸ ಮಾಡಿದಾಗ ಒಳಗಡೆ ಇರತಕ್ಕಂಥ ಅಜ್ಞಾನವೆಂಬ ಧ್ವಾಂತ ಕತ್ತಲೆ ನಾಶವಾಗುತ್ತೆ. ಹಾಗೆ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡತಕ್ಕಂಥವನು ಶಿವಮಹಾದೇವ. ತಾಪಹಂ, ತಾಪವನ್ನು ಹೋಗಲಾಡಿಸ್ತಕ್ಕಂಥವನು. ತಪ್ ಅಂದ್ರೆ ಸುಡೋದು. ತಾಪ ಯಾವುದು ನಮ್ಮನ್ನು ಸುಡುತ್ತೆ, ಯಾವುದು ನಮಗೆ ಕ್ಲೇಶವನ್ನು ಉಂಟು ಮಾಡುತ್ತೆ, ಕಷ್ಟವನ್ನು ಉಂಟು ಮಾಡುತ್ತೆ, ಯಾವುದನ್ನು ಸಹಿಸಿಕೊಳ್ಳಿಕ್ಕೆ ಕಷ್ಟವು ಅದು ತಾಪ. ಶಾಂತಿ ಮಂತ್ರಗಳಲ್ಲಿ ಶಾಂತಿ 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 ಅಂತ 3 ಸಲ ಹೇಳ್ತೇವೆ. 3 ಸಲ ಯಾತಕಪ್ಪ ಶಾಂತಿಯನ್ನು ಹೇಳಬೇಕು ಅಂತಂದ್ರೆ, ತಾಪತ್ರಯ ತ್ರಿತಾಪ, 3 ರೀತಿಯ ತಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ನಾವು ಶಾಂತಿಯನ್ನು 3 ಸಲ ಹೇಳಬೇಕು. ಕನ್ನಡದಲ್ಲಿ ನಾವು ತಾಪತ್ರಯನ ಪ್ರಯೋಗ ಮಾಡ್ತೇವೆ, ಆದರೆ ತ್ರಯ ಅಂದ್ರೆ 3. ನಾವು ಮಾಡತಕ್ಕಂಥ ಪ್ರಯೋಗದಲ್ಲಿ ಬಹಳ ಕಷ್ಟ ಅನ್ನೋ ಅರ್ಥದಲ್ಲೋ ಅಥವಾ 100 ಕಷ್ಟಗಳು ಉಂಟು ಅನ್ನೋ ಅರ್ಥದಲ್ಲೋ ಅದನ್ನು ಪ್ರಯೋಗಿಸ್ತೇವೆ. ಆದರೆ ಇದೊಂದು ಪಾರಿಭಾಷಿಕ ಶಬ್ದ. ತಾಪತ್ರಯ ತ್ರಿತಾಪ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ 3 ರೀತಿಯ ತಾಪಗಳು, ಕಷ್ಟಗಳು ಉಂಟು. ಆತ್ಮ ಅಂದರೆ ಶರೀರ, ಆಧ್ಯಾತ್ಮಿಕ ಶರೀರಕ್ಕೆ ಸಂಬಂಧಪಟ್ಟಂತಹ ರೋಗ ರುಜಿನಗಳು, ಕಷ್ಟ. ನಮ್ಮ ಶರೀರಕ್ಕೆ ಜ್ವರ ಬಂದಾಗ ಮನಸ್ಸಿಗೂ ಜ್ವರ ಬರುತ್ತೆ ಅಂತ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ. ಕಷ್ಟ ಅಂತ ಅರ್ಥ. ಶರೀರ ಚೆನ್ನಾಗಿದ್ರೆ ಮಾತ್ರ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಎರಡನೆಯದು ಆದಿಭೌತಿಕ. ಭೂತ ಅಂದರೆ ಇತರ ಪ್ರಾಣಿಗಳು, ಜಗತ್ತಿನಲ್ಲಿ ಇರತಕ್ಕಂತಹ ಇತರ ಪ್ರಾಣಿಗಳಿಂದಲೂ ನಮಗೆ ಎಷ್ಟೋ ಸಲ ಕಷ್ಟ ಉಂಟಾಗುತ್ತೆ. ಅದು ಮನುಷ್ಯ ಪ್ರಾಣಿಗಳಾಗಬಹುದು, ಮನುಷ್ಯೇತರ ಪ್ರಾಣಿಗಳಾಗಬಹುದು. ಪ್ರಾಣಿಗಳಂತಹ ಮನುಷ್ಯರಿಂದ ನಮಗೆ ತೊಂದರೆ ಆಗೋದು ನಿಜ ಅಂತ ಇಟ್ಕೊಳ್ಳಿ. ಮೂರನೇದು ಆದಿದೈವಿಕ, ಎಲಿಮೆಂಟಲ್ ಫೋರ್ಸಸ್. ಎಲ್ಲೋ ಬೆಂಕಿ ಹತ್ಕೊಳ್ಳುತ್ತೆ, ಎಲ್ಲೋ ಸಿಡಿಲ್ ಬಡಿಯುತ್ತೆ, ಇಲ್ಲ ನದಿಯಿಂದ ಪ್ರವಾಹ ಬರುತ್ತೆ, ಇನ್ಯಾವುದೋ ಒಂದು ಪಿಶಾಚಿ ಮೆಟ್ಕೊಳ್ಳುತ್ತೆ. ಈ ರೀತಿ ಎಲ್ಲ ಆಗ್ತಕ್ಕಂಥದ್ದುಂಟು. ಇಂತಹ 3 ರೀತಿಯ ತಾಪಗಳನ್ನ, ಕಷ್ಟಗಳನ್ನ ಹೋಗಲಾಡಿಸ್ತಕ್ಕಂಥವನು ಪರಮಾತ್ಮ. ತಾಪಹಂ ತ್ರಿತಾಪನಾಶಕ. ಮೋಹ ಅಂಬೋಧರ ಪುಂಜ ಪಾಟನ ವಿಧೌ ಸಮರ್ಥಂ. ಮೋಹ, ಅಂಬೋಧರ ಅಂತಂದ್ರೆ ಮೋಡ, ಅಂಬಸ್ ಅಂದ್ರೆ ನೀರು, ನೀರನ್ನು ಧರಿಸಿರ್ತಕ್ಕಂಥದ್ದು ಮೋಡ ಅಂಬೋಧರ. ಎಂಥ ಮೋಡ ಇದು? ಸಾಮಾನ್ಯವಾಗಿರ್ತಕ್ಕಂಥ ನೀರನ್ನು ಕೊಡ್ತಕ್ಕಂಥ ಭೌತಿಕವಾದ ಮೋಡ ಅಲ್ಲ, ಅದು ಮೋಹ ಎಂಬತಕ್ಕಂಥ ಮೋಡ. ಮೋಡ ಅಥವಾ ಮೇಘ ಏನ್ ಮಾಡುತ್ತೆ ಗೊತ್ತೇನೋ? ಅದರಲ್ಲೂ ಕಪ್ಪು ಮೇಘ ಸೂರ್ಯನನ್ನು ಮುಚ್ಕೊಂಡ್ಬಿಡುತ್ತೆ. ನಮಗೂ ಸೂರ್ಯನಿಗೂ ಅಡ್ಡವಾಗಿ ಬಂದು ಬೆಳಕನ್ನು ಕಡಿಮೆ ಮಾಡಿಬಿಡುತ್ತೆ. ಹೀಗೆ ಮೇಘರಾಶಿ ಸೂರ್ಯನನ್ನು ಮುಚ್ಚಿಕೊಂಡಾಗ ಎಲ್ಲಿಂದಲೋ ಒಂದು ಬಿರುಗಾಳಿ ಬಂದು ಅದನ್ನು ಹೊಡೆದು ಓಡಿಸುತ್ತೆ, ಮತ್ತೆ ಸೂರ್ಯ ಬೆಳಗ್ತಾನೆ. ಹಾಗೆ ಮೋಹ ಎಂಬತಕ್ಕಂತಹ, ಅಜ್ಞಾನ ಎಂಬತಕ್ಕಂತಹ ಕಾಳ ಮೇಘ, ಅದರ ಪುಂಜ ಅಂತಂದ್ರೆ ಸಮೂಹ, ಅದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ಅಥವಾ ಜ್ಞಾನವನ್ನು ಮುಚ್ಚಿಕೊಂಡಾಗ ಅದನ್ನು ಒಡೆದು ತುಂಡು ತುಂಡು ಮಾಡಿ ಹೊಡೆದು ಓಡಿಸ್ತಕ್ಕಂಥ ಶಕ್ತಿ ಇರತಕ್ಕಂಥವನು ಶಿವಮಹಾದೇವ. ಪುಂಜ ಪಾಟನ ವಿಧೌ. ಪಾಟನ ಅಂದ್ರೆ ಒಡೆಯೋದು ಅಥವಾ ನಾಶ ಮಾಡತಕ್ಕಂಥದ್ದು. ಈ ಒಂದು ಕಾರ್ಯದಲ್ಲಿ ಮೋಹವೆಂಬ ಮೇಘವನ್ನ, ಮೋಡವನ್ನ ಚದರಿಸುವುದು, ನಾಶ ಮಾಡುವುದು ಎಂಬತಕ್ಕಂತಹ ಕಾರ್ಯದಲ್ಲಿ ಸಮರ್ಥನಾಗಿರ್ತಕ್ಕಂಥವನು ಪರಮಾತ್ಮ. ದಟ್ಟವಾದ ಮೋಡ
ಸೂರ್ಯನನ್ನು ಮುಚ್ಚಿ ಬೆಳಕಿಗೆ ಅಡ್ಡಿ ಉಂಟು ಮಾಡುತ್ತೆ, ಕತ್ತಲೆಯನ್ನು ಉಂಟು ಮಾಡುತ್ತೆ. ಗಾಳಿ ಬರುತ್ತೆ, ಅದನ್ನು ಹೋಗಲಾಡಿಸುತ್ತೆ. ಅದೇ ರೀತಿಯಲ್ಲಿ ಖೇ ಸಂಭವಂ ಶಂಕರಂ. ಖ ಅಂದರೆ ಆಕಾಶ. ಆಕಾಶದಲ್ಲಿ ವಾಯು ಹುಟ್ಟುತ್ತೆ. ಆಕಾಶದಲ್ಲಿ ಹುಟ್ಟಿದಂತಹ ವಾಯು ಅದೇ ಆಕಾಶದಲ್ಲಿ ಹುಟ್ಟಿದಂತಹ ಮೇಘವನ್ನು ಹೊಡೆದು ಓಡಿಸಿ ನಮಗೆ ಬೆಳಕನ್ನು ಕೊಡುತ್ತೆ. ಹಾಗೆ ಹೃದಯಾಕಾಶದಲ್ಲಿ, ದಹರಾಕಾಶದಲ್ಲಿ, ಹೃದಯಾಕಾಶದಲ್ಲಿ ಧ್ಯಾನ ಜಪಾದಿಗಳ ಮೂಲಕ ಉಂಟಾಗತಕ್ಕಂತಹ ಖೇ ಸಂಭವಂ, ಶಂಕರ ಇದಾನಲ್ಲ, ಮಂಗಳವನ್ನ ಉಂಟು ಮಾಡತಕ್ಕಂತಹ ಪರಮಾತ್ಮ ಶಿವ, ಅವನು ಈ ಹೃದಯಾಕಾಶದಲ್ಲಿ ಹುಟ್ಟಿ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರತಕ್ಕಂತಹ ಮೋಹ ಎಂಬತಕ್ಕಂತಹ ಮೇಘವನ್ನ, ಮೋಡವನ್ನ ಹೋಗಲಾಡಿಸ್ತಾನೆ. ಬಹಳ ಸೊಗಸಾಗಿ ಕವಿ ಇದನ್ನ ವರ್ಣಿಸ್ತಾ ಇದ್ದಾನೆ. ಆಕಾಶದಲ್ಲಿ ವಾಯು ಜನಿಸಿ ಮೋಡವನ್ನು ಹೋಗಲಾಡಿಸುತ್ತೆ. ಹೃದಯಾಕಾಶದಲ್ಲಿ ಶಿವ ರೂಪಿ ಪರಮಾತ್ಮ ಉದಯಿಸಿ ನಮ್ಮ ಮೋಹವನ್ನು ಹೋಗಲಾಡಿಸ್ತಾನೆ. ಈ ಶಿವ ಇದಾನಲ್ಲ, ಅವನು ಬ್ರಹ್ಮಕುಲಂ, ಬ್ರಹ್ಮ ವಂಶಕ್ಕೆ ಸೇರಿದವನಂತ. ಶಿವ ಬ್ರಹ್ಮನ ವಂಶಕ್ಕೆ ಸೇರಿದವನು ಅಂದ್ರೆ ಏನರ್ಥ? ಪೌರಾಣಿಕರ ಪ್ರಕಾರ ಚತುರ್ಮುಖ ಬ್ರಹ್ಮ, ವಿಷ್ಣು ಮತ್ತು ಶಿವ, ರುದ್ರ, ಬ್ರಹ್ಮ ವಿಷ್ಣು ಶಿವ ಅಥವಾ ರುದ್ರ, ಈ ಮೂವರು ಕೂಡ ಒಬ್ಬನೇ ಪರಮಾತ್ಮನ ಮೂರು ಅಭಿವ್ಯಕ್ತಿಗಳು. ಪರಮಾತ್ಮ ವಸ್ತು ಸೃಷ್ಟಿ ಮಾಡುವಾಗ ಬ್ರಹ್ಮ ಅನಿಸ್ಕೋತಾನೆ, ಸ್ಥಿತಿಯನ್ನು ಮಾಡುವಾಗ, ಜಗತ್ತನ್ನು ಕಾಪಾಡುವಾಗ ವಿಷ್ಣು ಅಂತ ಅನಿಸ್ಕೊಳ್ತಾನೆ, ಅದನ್ನ ಉಪಸಂಹಾರ ಮಾಡುವಾಗ, ಸಂಹಾರ ಮಾಡುವಾಗ ಶಿವ ರುದ್ರ ಅಂತ ಅನಿಸ್ಕೊಳ್ತಾನೆ. ಅಂದಮೇಲೆ ಬ್ರಹ್ಮ ವಿಷ್ಣು ಶಿವ ಇವರು ಮೂವರು ಕೂಡ ಪರಬ್ರಹ್ಮ ವಸ್ತುವಿನಿಂದ ಹುಟ್ಟಿದ್ದಾರೆ ಅಂತ ಅಭಿಪ್ರಾಯ. ಬ್ರಹ್ಮಕುಲ, ಪರಬ್ರಹ್ಮನ ಕುಲಕ್ಕೆ, ವಂಶಕ್ಕೆ ಸೇರಿದವನು, ಪರಬ್ರಹ್ಮ ವಸ್ತುವಿನ ಒಂದು ಅಭಿವ್ಯಕ್ತಿ. ಆದ್ದರಿಂದ ಅವನಿಗೆ ಶಿವನಿಗೆ ಬ್ರಹ್ಮಕುಲ ಅಂತ ಹೆಸರು. ಚತುರ್ಮುಖ ಬ್ರಹ್ಮನೂ ಬ್ರಹ್ಮಕುಲ, ವಿಷ್ಣುವೂ ಬ್ರಹ್ಮಕುಲ, ಶಿವನೂ ಕೂಡ ಬ್ರಹ್ಮಕುಲ. ಈ ಶ್ಲೋಕದಲ್ಲಿ ಶಿವನನ್ನು ಹೊಗಳ್ತಾ ಇರೋದ್ರಿಂದ ವಿಶೇಷವಾಗಿ ಅವನ ವಿಷಯಕ್ಕೆ ಶಬ್ದವನ್ನು ಪ್ರಯೋಗಿಸಿದ್ದಾರೆ. ಬ್ರಹ್ಮಕುಲಂ. ಕಲಂಕ ಶಮನಂ, ಕಲಂಕವನ್ನು ಹೋಗಲಾಡಿಸ್ತಕ್ಕಂಥವನು. ಕಲಂಕ ಅಂತಂದ್ರೆ ಪಾಪ, ಅಘ. ಹಿಂದೆ ಅಘಹರ ಅಂತ ಹೇಳಿದ ಮೇಲೆ ಕಲಂಕ ಶಮನ ಅಂತ ಯಾಕೆ ಹೇಳಬೇಕಾಗಿತ್ತು? ಕಲಂಕ ಬೇರೆ ರೀತಿಯ ಕಲಂಕಗಳು ಕೂಡ ಆಗಬಹುದು. ದೇಹದ, ಮನಸ್ಸಿನ, ಬುದ್ಧಿಯ, ಚಾರಿತ್ರ್ಯದ ಕಲಂಕಗಳು ಆಗಬಹುದು. ಈಗಿನ ಕಾಲದಲ್ಲಿ, ಪರಿಸ್ಥಿತಿಯಲ್ಲಿ ಸಾಕಷ್ಟು ಅವಕಾಶಗಳುಂಟು ಕಲಂಕವನ್ನು ಪಡೀಲಿಕ್ಕೆ. ವಿದ್ಯಾರಣ್ಯರು ಹೇಳ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವಾಹ. ಪುಣ್ಯದ ಫಲ ಬೇಕು, ಪುಣ್ಯ ಮಾಡಬೇಕು ಅನ್ನೋ ಪ್ರವೃತ್ತಿ ಬೇಡ ಅವರಿಗೆ. ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಪಾಪದ ಫಲ ಬೇಡವಂತೆ, ಆದರೂ ಕೂಡ ದೇ ಗೋ ಔಟ್ ಆಫ್ ದಿ ವೇ ಟು ಕಮಿಟ್ ಸಿನ್ಸ್ ಅಂತ. ಮನುಷ್ಯನಲ್ಲಿರ್ತಕ್ಕಂಥ ಪ್ರವೃತ್ತಿ ಆಗಿದೆ. ಅದಕ್ಕೆ ಒಂದು ಕಡಿವಾಣ ಹಾಕದೆ ಹೋದರೆ ಮತ್ತೆ ಪಾಪಗಳನ್ನು ಮನುಷ್ಯ ಮಾಡ್ತಾನೆ. ಈ ರೀತಿ ಪಾಪಗಳನ್ನು ಮಾಡಿ ಕಲಂಕವನ್ನು ತಂದುಕೊಂಡಿರ್ತಾನಲ್ಲ, ಅಂತಹ ಕಲಂಕವನ್ನು ಹೋಗಲಾಡಿಸ್ತಕ್ಕಂಥ ಅವನು ಶಿವ ಪರಮಾತ್ಮ. ಕಲಂಕ ಶಮನಂ. ಅವನ ಹೆಸರೇ ಶಂಕರ. ಶಂ ಅಂದರೆ ಮಂಗಳವನ್ನ, ಸುಖವನ್ನ, ಆನಂದವನ್ನು ಉಂಟು ಮಾಡತಕ್ಕಂಥವನು, ಕೊಡ್ತಕ್ಕಂಥ. ಶಿವನ ಹೆಸರುಗಳಲ್ಲಿ ಕಾಮದಹನ ಒಂದು ಕಾಮಾರಿ ಅಂತ ಕರೀತೇವೆ. ಕಾಮವನ ಮೂರನೇ ಕಣ್ಣಿನಿಂದ ಸುಟ್ಟ. ಪುರಾಣಗಳಲ್ಲಿ ಕಾಮ ಎನ್ನುವನ್ನೊಬ್ಬ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಅವನು ಶಿವನನ್ನ ಆಕರ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಶಿವ ಮೂರನೇ ಕಣ್ಣು ತೆಗೆದ, ಅಲ್ಲಿಂದ ಬೆಂಕಿ ಬಂತು, ಅವನು ಸುಟ್ಟು ಹೋದ. ಇದು ಸಾಮಾನ್ಯ ಜನಗಳಿಗೆ ವಿವರಿಸ್ತಕ್ಕಂಥ ಕ್ರಮ ಅಷ್ಟೇನೆ. ಕಾಮ ಎಂಬತಕ್ಕಂಥವನು ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ಎಲ್ಲ, ನಮ್ಮ ಮನಸ್ಸಿನ ಒಳಗಡೆ ಹೃದಯದಲ್ಲೇ ಇರ್ತಾನವನು. ಅದಕ್ಕೆ ಅವನಿಗೆ ಮಾನಸಿಜ ಅಂತ ಹೆಸರು. ಮನಸ್ಸಿನಲ್ಲೇ ಹುಟ್ಟುತ್ತಾನಂತೆ ಅವನು.
ಮೂರನೇ ಕಣ್ಣು ಅಂದ್ರೆ ಇಲ್ಲಿರ್ತಕ್ಕಂಥ ಕಣ್ಣಲ್ಲ, ಅದು ಮೂರನೇ ಕಣ್ಣು ಅಂದ್ರೆ ಜ್ಞಾನದ ಚಕ್ಷುಸ್ಸು. ನೋಡಿ, ಉಪನಯನ ಅನ್ನೋ ಶಬ್ದವನ್ನು ಪ್ರಯೋಗಿಸ್ತೇವೆ ಮುಂಜಿಗೆ. ಉಪನಯನ, ಉಪ ಅಂದ್ರೆ ಹತ್ತಿರ, ಗುರುವಿನ ಹತ್ತಿರಕ್ಕೆ ನಯನ ಕರ್ಕೊಂಡು ಹೋಗೋದು. ಮುಂದೆ ವೇದಾಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿಯನ್ನ ಗುರುವಿನ ಸಮೀಪಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಉಪನಯನ. ಅಥವಾ ನಯನ ಅಂದ್ರೆ ಕಣ್ಣು, ಉಪ ಅಂದ್ರೆ ಮತ್ತೊಂದು. ಈ ಎರಡು ಚರ್ಮಚಕ್ಷುಸ್ಸಿನ ಜೊತೆಗೆ ಮೂರನೆಯ ಜ್ಞಾನದ ಕಣ್ಣನ್ನು ಕೊಡ್ತಕ್ಕಂಥ ಒಂದು ವಿಧಿ, ಸಂಸ್ಕಾರ. ಹೀಗೆ ಮೂರನೆಯ ಕಣ್ಣನ್ನ, ಜ್ಞಾನದ ಕಣ್ಣನ್ನ, ವಿವೇಕದ ಕಣ್ಣನ್ನು, ವೈರಾಗ್ಯದ ಕಣ್ಣನ್ನು ತೆಗೆದು ಒಳಗಡೆ ಎದ್ದಿರ್ತಕ್ಕಂತಹ ಆಶೆಗಳನ್ನು ಸುಟ್ಟಾಕದ ಶಿವ. ಅದಕ್ಕೆ ಅವನನ್ನು ಮಹಾ ತಪಸ್ವಿ ಅಂತ ಕರೀತಾರೆ. ಹಾಗೆ ಮಹಾ ತಪಸ್ವಿಯಾಗಿರ್ತಕ್ಕಂಥ ಕಾಮದಹನವನ್ನು ಮಾಡಿರ್ತಕ್ಕಂಥ ಶಂಕರನಾಗಿರ್ತಕ್ಕಂಥ ಶಿವ ಕಲಂಕವನ್ನು ಶಮನ ಮಾಡ್ತಾನೆ. ಈ ಶಿವ ಮಹಾದೇವ ಇದನ್ನು ನೋಡಿ, ಮಹಾ ತಪಸ್ವಿಯಾಗಿದ್ದರೂ ಕೂಡ, ಘೋರ ರೂಪಿಯಾದ ರುದ್ರನಾಗಿದ್ದರೂ ಕೂಡ ಅವನನ್ನು ಒಲಿಸಿಕೊಳ್ಳೋದು ಬಹಳ ಸುಲಭ ಅಂತೆ. ಅದಕ್ಕೆ ಅವನಿಗೆ ಆಶುತೋಷ ಅಂತ ಹೆಸರು. ಆಶು ಅಂದ್ರೆ ಶೀಘ್ರಂ, ತೋಷ ಬಹಳ ಬೇಗ ತೃಪ್ತಿ ಪಟ್ಕೋತಾನಂತವನು. ಪತ್ರಂ ಪುಷ್ಪಂ ಫಲಂ ತೋಯಂ, ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ಯೋಮೇ ಭಕ್ತಿಯ ಪ್ರಯಚ್ಛತಿ. ನಾವು ಭಕ್ತಿಯಿಂದ ಭಗವಂತನಿಗೆ ಒಂದು ಎಲೆಯನ್ನ, ತುಳಸಿ ಆಗಬಹುದು, ಬಿಲ್ಪತ್ರೆ ಆಗಬಹುದು, ನೀರು ಅಥವಾ ಒಂದು ಹಣ್ಣು ಭಕ್ತಿಯಿಂದ ಕೊಟ್ಟ ಪಕ್ಷದಲ್ಲಿ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ ಪರಮಾತ್ಮ. ಅಷ್ಟೇ ಸಾಕು. ಅವನಿಗೆ ಬೇಕಾದದ್ದು ಹಣ್ಣು ಅಲ್ಲ, ಹೂವು ಅಲ್ಲ, ಎಲೆಯೂ ಅಲ್ಲ. ಅವನಿಗೆ ಬೇಕಾದದ್ದು ನಮ್ಮ ಹೃದಯದ ಭಕ್ತಿ. ಭಕ್ತಿ ಇದ್ದಲ್ಲಿ ಅದನ್ನ ಒಪ್ಪಿಸ್ಕೋತಾನೆ, ಸ್ವೀಕರಿಸ್ತಾನೆ. ಶಿವ ಹಾಗೆ ಅಂತ ಬಹಳ ಬೇಗ ಅವನನ್ನು ನಾವು ವಶಪಡಿಸಿಕೊಳ್ಳಬಹುದು. ಆಶುತೋಷ. ಇಂತಹ ಶಿವನನ್ನು ನಾವು ವಶಪಡಿಸಿಕೊಂಡ ಪಕ್ಷದಲ್ಲಿ ಭಕ್ತಿಯ ಮೂಲಕ ಕಲಂಕ ಶಮನಂ, ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ಕಲಂಕವನ್ನ, ಪಾಪವನ್ನ, ಪಾಪ ಪ್ರವೃತ್ತಿಗಳನ್ನು ನಾಶ ಮಾಡ್ತಾನೆ. ಇಂತಹ ಶಿವ ಯಾರು ಅಂದ್ರೆ ಶ್ರೀರಾಮ ಭೂಪಪ್ರಿಯಂ, ಭೂಮಿಯನ್ನ ಪಾಲಿಸ್ತಕ್ಕಂಥ ಕ್ಷತ್ರಿಯ ರಾಜನಾಗಿರ್ತಕ್ಕಂಥ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನಿ ಅಂತ ನಾವು ಹೇಳ್ತೀವಿ ಮಂತ್ರಗಳಲ್ಲಿ. ರಾಜಾಧಿರಾಜ ಯಾರು? ಶ್ರೀರಾಮಚಂದ್ರ. ಅವನು ಕೇವಲ ಅಯೋಧ್ಯೆಗೆ ರಾಜ ಅಲ್ಲ, ಇಡೀ ಜಗತ್ತಿಗೆ, ಭೂಮಂಡಲಕ್ಕೆ, ಮೂರೂ ಲೋಕಗಳಿಗೆ ರಾಜ ಅವನು. ಅಂತಹ ಶ್ರೀರಾಮ ಭೂಪನಿಗೆ ಶಿವ ಬಹಳ ಪ್ರಿಯನಂತೆ. ಶಿವನು ರಾಮನ ಭಕ್ತ, ರಾಮನು ಶಿವನ ಭಕ್ತ. ನಮ್ಮ ಪುರಾಣಗಳಲ್ಲಿ ಎರಡೂ ಬರ್ತಾ ಇರುತ್ತೆ. ಚಾರಿತ್ರಿಕವಾಗಿ ಹೇಳಬೇಕಾದ್ರೆ, ಯಾವುದೋ ಒಂದು ಕಾಲದಲ್ಲಿ ಶೈವರಿಗೂ ವೈಷ್ಣವರಿಗೂ ಬಹುಶಃ ವೈಮನಸ್ಯ ಹೆಚ್ಚಾದಂಥ ಸಂದರ್ಭದಲ್ಲಿ ಪ್ರಜ್ಞಾವಂತರಾಗಿರತಕ್ಕಂಥ ಋಷಿ ಮುನಿಗಳು ಈ ರೀತಿಯ ಕಥೆಗಳನ್ನು ಕಟ್ಟಿ ಇಬ್ಬರನ್ನು ಒಟ್ಟಾಗಿ ತಂದಿರಬೇಕು. ಶಿವರಾಮನ ಭಕ್ತ, ರಾಮ ಶಿವನ ಭಕ್ತ. ರಾಮೇಶ್ವರ ಅನ್ನೋ ಶಬ್ದವನ್ನು ಪ್ರಯೋಗಿಸ್ತೇವೆ. ಇದಕ್ಕೆ ಎರಡು ರೀತಿಯಲ್ಲಿ ಅರ್ಥವನ್ನು ಹೇಳ್ತಾರೆ ಸಂಸ್ಕೃತ ವ್ಯಾಕರಣದಲ್ಲಿ. ರಾಮಸ್ಯ ಈಶ್ವರ, ರಾಮನಿಗೆ ಈಶ್ವರನಂತೆ ಅವನು. ಅಂದ್ರೆ ರಾಮ ಭಕ್ತ, ಈಶ್ವರ ದೊಡ್ಡವನು ಅವನಿಗೆ ಗುರು ಅಥವಾ ಪರಮೇಶ್ವರ. ಶಿವ ಹಾಗೆ ಹೇಳ್ತಾನಂತೆ, ಹಾಗಲ್ಲ. ರಾಮ ಈಶ್ವರ ಯಸ್ಯ ಸಹ, ರಾಮನು ಯಾರಿಗೆ ಈಶ್ವರನೋ ಅವನು ರಾಮೇಶ್ವರ, ನನಗೆ ಅವನು ಈಶ್ವರ ಅಂತ. ನೋಡಿ, ಇಬ್ಬರಿಗೂ ಜಗಳ. ಸಾಮಾನ್ಯವಾಗಿ ನಾವು ಜಗಳ ಆಡಬೇಕಾದ್ರೆ ನಾನ್ ದೊಡ್ಡವನು ಅಂತ ಜಗಳ ಆಡ್ತೇವೆ. ಆದ್ರೆ ಈ ಮಹಾಪುರುಷರು ನೀನ್ ದೊಡ್ಡವನು ಅಂತ ಜಗಳ ಆಡ್ತಾರೆ. ಪರಮಹಂಸರು ಒಂದು ಕಡೆ ಕಥೆ ಹೇಳಿದ್ದಾರೆ. ಶಿವನಿಗೂ ರಾಮನಿಗೂ ಒಂದ್ಸಲ ಯುದ್ಧ ಆಯ್ತಂತೆ. ಶಿವ ಪಿನಾಕಧಾರಿ, ರಾಮ ಕೋದಂಡಧಾರಿ. ಒಂದು 15 ನಿಮಿಷ ಯುದ್ಧ ಆಗೋಷ್ಟೊತ್ತಿಗೆ ಇಬ್ರಿಗೂ ಗೊತ್ತಾಯ್ತಂತೆ, ನಾವಿಬ್ರು ಒಂದೇ, ಯಾರು ಗೆಲ್ಲಿಕ್ಕಾಗಲ್ಲ. ರಾಜಿ ಮಾಡ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ. ದೊಡ್ಡ ಗಲಾಟೆ ಕೇಳಿಸ್ತಾ ಇತ್ತಂತೆ. ನೋಡಿದ್ರೆ ರಾಮನ ಕಪಿಗಳು ಶಿವನ ಭೂತಗುಣಗಳು ಯುದ್ಧ ನಿಲ್ಲಿಸೇ ಇಲ್ಲಂತ, ಇನ್ನು ಯುದ್ಧ ಮಾಡ್ತಾನೆ ಇದ್ದಾರಂತೆ. ಇವರಲ್ಲಿ ಯುದ್ಧ ನಿಂತಿದ್ರು, ಅವ ಯುದ್ಧ ನಿಂತಿಲ್ಲ ಅಂತ. ಎಷ್ಟೋ ಸಲ ಮಹಾಪುರುಷರಲ್ಲಿ ವೈಮನಸ್ಯ ಭೇದ ಇಲ್ಲದೆ ಹೋದ್ರು ಕೂಡ ಅವರ ಶಿಷ್ಯರು ಅಂತ ಅನಿಸ್ಕೊಂಡವ್ರು ಬೇಕಾದಷ್ಟು ಜಗಳ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಈ 9ನೆಯ ಶ್ಲೋಕದಲ್ಲಿ ತುಳಸಿದಾಸರು ಯಾವ ಶಂಕರನ ಬಾಯಿಂದ ರಾಮನ ಕಥೆ, ದಿವ್ಯವಾಗಿರತಕ್ಕಂಥ ರಾಮನ ಕಥೆ ಹರಿದು ಬಂತೋ ಅಧ್ಯಾತ್ಮ ರಾಮಾಯಣದಲ್ಲಿ,
ಆ ಶಂಕರನನ್ನು ಸ್ತುತಿಸಿದ್ದಾರೆ. ಮುಂದಿನ ಶ್ಲೋಕ 10ನೇ ಶ್ಲೋಕ ಮತ್ತೆ ರಾಮ ಮತ್ತು ಲಕ್ಷ್ಮಣರನ್ನ ಶ್ರೀರಾಮಚಂದ್ರನನ್ನ ಭಜಿಸ್ತಾ ಇದ್ದಾರೆ. ಸಾಂದ್ರಾನಂದ ಪಯೋದ ಸೌಭಗತನು ಪೀತಾಂಬರಂ ಸುಂದರಂ ಪಾಣೌ ಬಾಣಶರಾಸನಂ ಕಟಿಲಸತ್ತುಣೀರಭಾರಂ ವರಂ ರಾಜೀವಾಯತಲೋಚನಂ ಧೃತಜಟಾಜೂಟೇನ ಸಂಶೋಭಿತಂ ಸೀತಾಲಕ್ಷ್ಮಣ ಸಂಯುತಂ ಪಥಿಗತಂ ರಾಮಾಭಿರಾಮಂ ಭಜೆ. ರಾಮಾಭಿರಾಮಂ ಭಜೆ. ರಾಮ ಶ್ರೀರಾಮಚಂದ್ರ, ಅವನು ಅಭಿರಾಮ, ಅತ್ಯಂತ ಸುಂದರನಾಗಿರ್ತಕ್ಕಂಥ ವ್ಯಕ್ತಿ. ಮುಂದೆ ಶುದ್ಧ ಬ್ರಹ್ಮ ಪರಾತ್ಪರಾಮವನ್ನು ವಿಸ್ತರಿಸುವಾಗ ವಾಲ್ಮೀಕಿ ರಾಮಾಯಣದಿಂದ ಈ ಶ್ಲೋಕಗಳನ್ನೆಲ್ಲ ಉದಾಹರಿಸ್ತೀನಿ. ಶ್ರೀರಾಮಚಂದ್ರನ ರೂಪ ಸೌಂದರ್ಯಗಳನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾನೆ ವಾಲ್ಮೀಕಿ. ಗಂಧರ್ವರಾಜ ಪ್ರತಿಮಂ ಅಂತ ಕರೀತಾನೆ ಶ್ರೀರಾಮಚಂದ್ರನನ್ನು. ಅಭಿರಾಮ, ಅತ್ಯಂತ ಸುಂದರ ವ್ಯಕ್ತಿ ಶ್ರೀರಾಮಚಂದ್ರ. ಅತ್ಯಂತ ಸುಂದರ ವ್ಯಕ್ತಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಭಜಿಸ್ತೇನೆ, ಭಜನೆ ಮಾಡ್ತೇನೆ. ನಾವು ಸಾಮಾನ್ಯವಾಗಿ ಭಜನೆ ಅಂದರೆ ಹಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಸಂಸ್ಕೃತದಲ್ಲಿ ಭಜನೆ ಅನ್ನೋ ಶಬ್ದಕ್ಕೆ ಅರ್ಥ ಸೇವೆ. ಭಜು ಸೇವಾಯಾಮ್. ಭಜಿಸುತ್ತೇನೆ ಅಂತಂದ್ರೆ ಪ್ರೀತಿಯಿಂದ ಸೇವೆ ಮಾಡ್ತೇನೆ. ಯಾವ ವ್ಯಕ್ತಿಯಲ್ಲಿ ನಮಗೆ ಪ್ರೀತಿ, ವಿಶ್ವಾಸ, ಗೌರವ ಇರುತ್ತೆಯೋ ಆ ವ್ಯಕ್ತಿಗೆ ನಮ್ಮ ಪ್ರೀತಿ, ವಿಶ್ವಾಸ, ಗೌರವಗಳನ್ನು ಸೇವೆ ಮಾಡುವುದರ ಮೂಲಕ ತೋರಿಸ್ತೇವೆ. ಸುಮ್ಮನೆ ನಾವು ನಿಮ್ಮನ್ನು ಪ್ರೀತಿಸ್ತೇವೆ ಅಂದ್ರೆ ಏನು ಪ್ರಯೋಜನವಿಲ್ಲ. ಆ ಪ್ರೀತಿ ಸೇವೆಯಲ್ಲಿ ಅಭಿವ್ಯಕ್ತವಾಗಬೇಕು. ನಿಸ್ವಾರ್ಥ, ಸ್ವಾರ್ಥ ತ್ಯಾಗದಿಂದ ಕೂಡಿರ್ತಕ್ಕಂಥ ಸೇವೆಯಲ್ಲಿ ಅದು ಕೊನೆಗಾಣಬೇಕು. ಅಂತಹ ರಾಮಾಭಿರಾಮನನ್ನು ಭಜಿಸ್ತೇನೆ, ಪ್ರಾರ್ಥನೆ ಮಾಡಿಕೊಳ್ತೇನೆ, ಭಜಿಸ್ತೇನೆ, ಸೇವೆ ಮಾಡ್ತೇನೆ. ಇತರ ವಿಶೇಷಣಗಳು ಒಂದೊಂದ ಕೊಡ್ತಾ ಹೋಗ್ತಾನೆ. ಸಾಂದ್ರ ಆನಂದ ಪಯೋದ ಸೌಭಗ ತನು. ತನು ಅಂದ್ರೆ ಶರೀರ. ಎಂತಹ ಶರೀರ? ಸೌಭಗ ತನು, ಅತ್ಯಂತ ಸುಂದರವಾಗಿರತಕ್ಕಂಥ ಶರೀರ ಉಳ್ಳವನು. ಈ ಶರೀರದ ಸೌಂದರ್ಯದ ಹಿಂದೆ ಮತ್ತೇನು ಗುಣ ಇದೆ? ಸಾಂದ್ರ ಆನಂದ ಪಯೋದ ಸೌಭಗತನು. ಪಯೋದ, ಪಯಸ್ ಅಂದ್ರೆ ನೀರು, ಪಯೋದ ನೀರನ್ನು ಕೊಡ್ತಕ್ಕಂಥದ್ದು. ಮೇಘ ಅಂದ್ರೆ ಮಳೆಗಾಲದ ಕಪ್ಪು ಮೋಡ. ಮೇಘಶ್ಯಾಮ ಅಂತ ನಾವು ವರ್ಣಿಸ್ತೇವೆ ಕೃಷ್ಣನನ್ನ. ರಾಮನಿಗೂ ಅದೇ ಹೆಸರನ್ನು ಪ್ರಯೋಗಿಸ್ತಾರೆ. ಕಪ್ಪು ಮೇಘದ ಹಾಗೆ, ಮೋಡದ ಹಾಗೆ ಶ್ಯಾಮಲ ವರ್ಣವುಳ್ಳವನು ಆ ಶ್ರೀರಾಮಚಂದ್ರ. ಮೇಘದ ವರ್ಣವುಳ್ಳವನು, ಸುಂದರವಾಗಿರತಕ್ಕಂಥ ತನುವನ್ನು, ಶರೀರವನ್ನು ಉಳ್ಳವನು. ಆದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಮೇಘವಲ್ಲ. ಸಾಮಾನ್ಯವಾಗಿರ್ತಕ್ಕಂಥ ಮೇಘ ನೀರನ್ನು ಕೊಡುತ್ತೆ. ಇದು ಸಾಂದ್ರ ಆನಂದ ಪಯೋದ. ಆನಂದ ಯಾವುದನ್ನ ಉಪನಿಷತ್ತುಗಳಲ್ಲಿ ಸಚ್ಚಿತ್ ಆನಂದ ಪರಬ್ರಹ್ಮ ವಸ್ತು ಅಂತ ಕರೆದಿದೆಯೋ ಆ ಪರಬ್ರಹ್ಮ ವಸ್ತುವಿನ ಮುಖ್ಯ ಲಕ್ಷಣ, ಸ್ವರೂಪ ಲಕ್ಷಣ ಆನಂದ. ಈ ಆನಂದ ಅನ್ನೋದು ಕೇವಲ ಮನಸ್ಸಿನ ಒಂದು ಯೋಚನೆ, ಭಾವನೆ ಅಲ್ಲ. ಅದು ಸಾಂದ್ರ ಘನೀಭೂತವಾಗಿರ್ತಕ್ಕಂಥದ್ದು. ಹೇಗೆ ನಾವು ಈ ಕಲ್ಲನ್ನು ನೋಡ್ತೀವಿ, ಕೈಯಲ್ಲಿ ಮುಟ್ತೇವೋ ಆ ರೀತಿಯಲ್ಲಿ ಪರಮಾತ್ಮನ, ಪರಬ್ರಹ್ಮ ವಸ್ತುವಿನ ಆನಂದತ್ವ ಎಂಬತಕ್ಕಂಥದ್ದು ಈ ಘನೀಭೂತವಾಗಿ, ಸಾಂದ್ರವಾಗಿ, ಒತ್ತಾಗಿರ್ತಕ್ಕಂಥ ಘನೀಭೂತವಾಗಿರ್ತಕ್ಕಂಥ ಆನಂದ ರಾಮನ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಶ್ರೀರಾಮಚಂದ್ರನನ್ನ ಮೇಘಶ್ಯಾಮಲ ವರ್ಣದ ಅತ್ಯಂತ ಸುಂದರ ವ್ಯಕ್ತಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ, ರಾಮರೂಪಿ ಭಗವಂತನನ್ನ ನಾವು ನೆನೆಸಿಕೊಂಡ ಪಕ್ಷದಲ್ಲಿ, ಉಪಾಸನೆ ಮಾಡಿದ ಪಕ್ಷದಲ್ಲಿ, ಧ್ಯಾನ ಮಾಡಿದ ಪಕ್ಷದಲ್ಲಿ, ಅವನ ಹೆಸರನ್ನು ಜಪ ಮಾಡಿದ ಪಕ್ಷದಲ್ಲಿ ನಮಗೂ ಕೂಡ ಅಂತಹ ಆನಂದ ಸಿಗುತ್ತೆ. ಮೇಘದಿಂದ, ಮೋಡದಿಂದ ಮಳೆ ಸುರಿಯುತ್ತೆ. ಈ ಮೇಘದಿಂದ, ಮೋಡದಿಂದ ನಮಗೇನಪ್ಪ ಸಿಕ್ಕತ್ತೆ ಅಂದ್ರೆ ಆನಂದ ಬಾಷ್ಪ ಸಿಗುತ್ತೆ. ಅಂತಹ ಸುಂದರವಾಗಿರ್ತಕ್ಕಂತಹ ಪರಮಾತ್ಮ ವಸ್ತುವನ್ನ
ನಮ್ಮ ಹೃದಯದಲ್ಲಿ ನಾವು ಕಾಣುವುದನ್ನು ಕಲಿತರೆ ಧ್ಯಾನದಲ್ಲಿ ಆನಂದ ಬಾಷ್ಪಗಳು ತಾವಾಗಿಯೇ ಸುರಿಯುತ್ತವೆ. ಸಾಂದ್ರ ಆನಂದ ಪಯೋದ ಸೌಭಗತನು ವಿಷ್ಣುವನ್ನ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ರಾಮಾದಿಗಳನ್ನ ಯಾವಾಗಲೂ ಶ್ಯಾಮಲ ವರ್ಣ ಅಂತ ವರ್ಣಿಸ್ತಾರೆ. ಕಪ್ಪು ಬಣ್ಣ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ, ಕಪ್ಪು ಬಣ್ಣ ಬಹಳ ಕೆಟ್ಟದ್ದು, ಅಸಹ್ಯ ಅಂತ ಅಲ್ಲ. ಪರಮಹಂಸರನ್ನು ಚೆನ್ನಾಗಿ ವಿವರಿಸ್ತಾರೆ. ಸಮುದ್ರ ಕಪ್ಪಾಗಿ ಕಾಣುತ್ತೆ ದೂರದಿಂದ, ಆಕಾಶ ನೀಲಿಯಾಗಿ ಕಪ್ಪಾಗಿ ಕಾಣುತ್ತೆ ದೂರದಿಂದ, ಹತ್ತಿರ ಹೋದ್ರೆ ಅದಕ್ಕೆ ಬಣ್ಣ ಇಲ್ಲ. ಅಜ್ಞಾನದಿಂದ ನಾವು ಪರಮಾತ್ಮನಿಂದ ದೂರ ಇದ್ದಾಗ ನಮಗೆ ಕಪ್ಪಾಗಿದ್ದ ಕಾಣಿಸ್ತಾನೆ ಪರಮಾತ್ಮ, ಅಷ್ಟೇನೆ. ನಮ್ಮ ಕಾಳಿ ಮಾತೆ ಕಪ್ಪು ಬಣ್ಣ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ, ಸಮುದ್ರದ ನೀರು ದೂರದಿಂದ ಕಪ್ಪಾಗಿ ಕಾಣುತ್ತೆ, ಹತ್ತಿರ ಹೋಗಿ ನೀರನ್ನು ತೆಗೆದು ನೋಡೋದ್ರಲ್ಲಿ ಯಾವ ಬಣ್ಣವೂ ಇಲ್ಲ, ಪರಮಹಂಸರು ಹೇಳ್ತಾರೆ. ಹಾಗೆಯೇ ಭಗವಂತನನ್ನು ಬಳಿ ಸಾರಿದ ಮೇಲೆ, ಭಗವಂತನ ಸಾನ್ನಿಧ್ಯವನ್ನ ಅನುಭವಿಸಿದ ಮೇಲೆ ಭಗವಂತನಿಗೆ ಯಾವ ನಾಮ ರೂಪ ಗುಣಗಳು ಯಾವುದೂ ಇಲ್ಲ ಅಂತ ಗೊತ್ತಾಗತ್ತೆ. ಆದರೆ ವರ್ಣನೆಯಲ್ಲಿ, ವಿಶೇಷವಾಗಿ ಪೌರಾಣಿಕ ವರ್ಣನೆಯಲ್ಲಿ ವಿಷ್ಣುವನ್ನ ಮತ್ತು ವಿಷ್ಣುವಿನ ಅವತಾರಗಳನ್ನ ಯಾವಾಗಲೂ ಕೂಡ ಶ್ಯಾಮಲ ವರ್ಣ ಅಂತ ವರ್ಣಿಸ್ತಾರೆ. ನೀಲ ಅಥವಾ ಶ್ಯಾಮಲ ವರ್ಣ. ಕಪ್ಪು ಬಣ್ಣಕ್ಕೆ ಕೃಷ್ಣ ಅಂತ ಹೆಸರುಂಟು. ಕೃಷ್ಣನು ಕಪ್ಪಾಗಿದ್ದರಿಂದ ಅವನಿಗೆ ಕೃಷ್ಣ ಅನ್ನೋ ಹೆಸರು ಬಂತು, ಅಥವಾ ಬೇರೆ ರೀತಿಯಲ್ಲಿ ಅವನು ಕೃಷ್ಣನಾಗಿದ್ದರಿಂದ ಆ ಹೆಸರು ಬಂತೋ ಗೊತ್ತಿಲ್ಲ. ಕೃಷ್ಣ ಕಪ್ಪಾಗಿದ್ದರಿಂದ ಕೃಷ್ಣ ಅನ್ನೋ ಹೆಸರು ಬಂತು, ಅಥವಾ ಕೃಷ್ಣ ಆನಂದವನ್ನು ಕೊಡ್ತಾ ಇದ್ದ, ಅದರಿಂದ ಈ ಹೆಸರು ಬಂತು. ಎರಡು ದೃಷ್ಟಿಯಿಂದ ನಾವು ಅದು ನೋಡಬಹುದು. ಕರ್ಷಣ ಅಂತ ಕೃಷ್ಣ ಅಂದ್ರೆ ಕಪ್ಪು ಬಣ್ಣ ಅನ್ನೋ ಅರ್ಥ ಇರುವ ಹಾಗೆ, ಯಾರು ನಮ್ಮನ್ನು ಆಕರ್ಷಿಸ್ತಾನೋ ಅವನಂತೂ ಕೂಡ ಅರ್ಥ. ನಮ್ಮನ್ನು ಆಕರ್ಷಿಸ್ತಕ್ಕಂತಹ ಅದ್ಭುತ ವ್ಯಕ್ತಿತ್ವ ಪರಮಾತ್ಮನಲ್ಲಿ ಉಂಟು. ಪೀತಾಂಬರಂ, ಹಳದಿಯ ನಾರು ಬಟ್ಟೆಯನ್ನು ಹುಟ್ಟಿದ್ದಾನೆ. ಕಾಡಿಗೆ ಹೋಗುವುದಕ್ಕೆ ಮುಂಚೆ ಈ ನಾರಿನ ಹಳದಿಯ ಬಟ್ಟೆಗಳನ್ನು ಕೊಡ್ತಾರೆ. ಸೀತೆ, ರಾಮ, ಲಕ್ಷ್ಮಣ 3 ಜನ ಕೂಡ ಉಟ್ಕೋತಾರೆ. ಪೀತಾಂಬರ ವಿಷ್ಣುವಿಗೆ ಮೀಸಲು. ಯಾರು ಬೇಕಾದರೂ ಹಳದಿ ಬಟ್ಟೆ ಉಟ್ಕೋಬಹುದು. ಪೀತಾಂಬರ ಅನ್ನೋ ಶಬ್ದಕ್ಕೆ ಅರ್ಥ ಯಾವಾಗಲೂ ಮಹಾವಿಷ್ಣು ಅಂತಲೇ. ಪೀತಾಂಬರಂ ಸುಂದರಂ ಅಂತ ಇಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಪೀತಾಂಬರ ವಿಷ್ಣುವಿಗೆ ಮೀಸಲು. ಯಾಕೆ ನೋಡಿ, ಅವನ ಮೇಘಶ್ಯಾಮ, ಅವನ ಶರೀರದ ಬಣ್ಣ, ಅವನು ಹಾಕೊಳ್ತಕ್ಕಂಥ ಬಟ್ಟೆ ಬಣ್ಣ ಎರಡೂ ಒಂದೇ ಆಗ್ಬಿಟ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಸೊ ಬಹುಶಃ ಅವನಿಗೆ ಆಗಿನ ಕಾಲದಲ್ಲಿ ಅವ್ರಿಗೂ ಕೂಡ ಒಂದು ಬ್ಯೂಟಿ ಕಾನ್ಸೆಪ್ಟ್ ಇತ್ತು ಅಂತ ಕಾಣುತ್ತೆ. ಕಪ್ಪಾಗಿರೋರು ಬಿಳಿ ಬಟ್ಟೆ ಹಾಕಬೇಕು, ಬೆಳ್ಳಗಿರೋರು ಕಪ್ಪು ಬಟ್ಟೆ ಹಾಕಬೇಕು ಅಂತ ಕಾಂಟ್ರಾಸ್ಟ್ ಇಂದ ಗೊತ್ತಾಗ್ಬೇಕದು. ಪೀತಾಂಬರಂ ಸುಂದರಂ. ವಿಷ್ಣು ಮೇಘಶ್ಯಾಮಲ ಮೂರ್ತಿ, ಎತ್ತಿ ಕಾಣಿಸ್ಬೇಕಾದ್ರೆ ಅವನು ಪೀತಾಂಬರನಾಗಿರಬೇಕು ಅಂತ ಒಂದರ್ಥ. ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಪೀತಾಂಬರ ಅಂದ್ರೆ ಚಿನ್ನದ ಬಣ್ಣ, ಬ್ರೈಟ್ ಅಂತ ಅರ್ಥ ಅಷ್ಟೇನೆ. ಪರಮಾತ್ಮ ಅವನಿಗೆ ಬಟ್ಟೆ ಯಾತಕ್ಕೋಸ್ಕರ ಬೇಕು? ಅಂಬರ ಅಂದ್ರೆ ಆಕಾಶ ಅಂತಲೂ ಕೂಡ ಅರ್ಥ ಉಂಟು. ಪರಮಾತ್ಮನ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ ಚಿನ್ನದ ಹಾಗೆ ಬೆಂಕಿಯಾಗಿ ಹೊಳೆಯತಕ್ಕಂಥವನು. ಇವಾಗ ಕಪ್ಪು ಮೇಘದಲ್ಲಿ ಒಂದು ಬಿಳಿ ಮಿಂಚು ಮಧ್ಯೆ ಹೊಳೆಯಬಹುದು. ಆ ರೀತಿಯಲ್ಲಿ ಭಗವಂತ ಒಂದು ದೃಷ್ಟಿಯಲ್ಲಿ ಕಪ್ಪು, ಇನ್ನೊಂದು ದೃಷ್ಟಿಯಲ್ಲಿ ಅವನು ಜ್ಞಾನ ಸ್ವರೂಪನಾಗಿದ್ದ ಬೆಳಕು. ಬಹುಶಃ ಈ ಬೇರೆ ಬೇರೆಯ ಯೋಚನೆ ಭಾವನೆಗಳನ್ನ ಅಥವಾ ದಾರ್ಶನಿಕ ತತ್ವಗಳನ್ನು ನಮ್ಮ ಮನಸ್ಸಿನಲ್ಲಿ ನಾಟಿಸುವುದಕ್ಕಾಗಿ ಈ ರೀತಿ ವಿವರಣೆಗಳನ್ನು ಕೊಡ್ತಾ ಇದ್ರು ಏನೋ. ಒಟ್ಟಿನಲ್ಲಿ ಪುರಾಣಗಳ ದೃಷ್ಟಿಯಿಂದ ಹೇಳುವುದಾದರೆ ಅವನು ಪೀತಾಂಬರ ಹಳದಿಯ ಬಟ್ಟೆಯನ್ನು ಉಟ್ಕೋತಾ ಇದ್ದ ಶ್ರೀರಾಮಚಂದ್ರ ವಿಷ್ಣು. ಸುಂದರಂ, ಸುಷ್ಠು ಉನತ್ತಿ ಆರ್ದ್ರೀಕರೋತಿ ಚಿತ್ತಂ ಮನೋಹರಂ ಇತಿ. ಸೌಂದರ್ಯ ಶರೀರದ ಗುಣವೇ ಮನಸ್ಸಿನ ಗುಣವೇ ಅನ್ನೋದು ಪ್ರಶ್ನೆ. ಇಲ್ಲಿ ಈ ಒಂದು ಶಬ್ದ ಬಂದಾಗ ವಿಷ್ಣು ಸಹಸ್ರನಾಮದಲ್ಲಿ
ಶಂಕರಾಚಾರ್ಯರು ಈ ರೀತಿ ಅದನ್ನು ನಿರ್ವಚನೆ ಮಾಡ್ತಾರೆ. ಸುಂದರ ಅಂತಂದ್ರೆ ಸುಷ್ಠು ಉನ್ನತಿ ಆರ್ದ್ರೀಕರೋತಿ ಚಿತ್ತಂ ಮನೋಹರಂ ಇತಿ. ಬಹಳ ಚೆನ್ನಾಗಿ ಮನಸ್ಸನ್ನು ಕರಗಿಸಿಬಿಡ್ತಾನಂತೆ, ಆದ್ರಿಂದ ಅವನಿಗೆ ಸುಂದರ ಅಂತ ಹೆಸರು. ಸುಂದರ ಅಂತಂದ್ರೆ ಕಣ್ಣಿಗೆ ಮನೋಹರನಾಗಿದ್ದಾನೆ ಅಂತ ಅರ್ಥವಲ್ಲ, ಮನಸ್ಸಿಗೆ ಮನೋಹರನಾಗಿದ್ದಾನೆ ಅಂತ ಅರ್ಥ. ಆ ಸೌಂದರ್ಯ ಕೇವಲ ಕಣ್ಣಿಂದಲ್ಲ, ಮನಸ್ಸಿಂದು, ಹೃದಯದ್ದು. ಕನ್ನಡದಲ್ಲಿ ಗಾದೌಟ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತೇವೆ. ಯಾರನ್ನ ನಾವು ಪ್ರೀತಿಸ್ತೀವೋ ಅವರೇ ನಮಗೆ ಸೌಂದರ್ಯ ತಾನಾಗಿ ಒಳಗಡೆಯಿಂದ ಕಾಣುತ್ತೆ. ಅಲ್ಲಿ ಕಾಣ್ತಕ್ಕಂಥ ಸೌಂದರ್ಯ ಪ್ರೀತಿಯಿಂದ ಬರ್ತಕ್ಕಂಥದ್ದು. ಇನ್ನೂ ಕೂಡ ನಾವು ಗಮನಿಸಬೇಕಾದಂತಹದ್ದು ಪರಮಾತ್ಮನ ಒಂದು ಸೌಂದರ್ಯ ಒಳಗಡೆ ಭಕ್ತಿಯ ಉದ್ರೇಕದಿಂದ ಬರಬೇಕು. ಹಾಗಿಲ್ಲದೆ ಹೋದ ಪಕ್ಷದಲ್ಲಿ ವರಾಹಾವತಾರವನ್ನ, ನರಸಿಂಹಾವತಾರವನ್ನ ಯಾರು ಉಪಾಸನೆ ಮಾಡ್ತಾರೆ? ಆದರೆ ಇವತ್ತಿಗೂ ಜನ ಇದ್ದಾರೆ. ವಿಶೇಷವಾಗಿ ನರಸಿಂಹ ದೇವರ ಉಪಾಸನೆಯನ್ನು ಮಾಡತಕ್ಕಂಥ ಜನ ಇವತ್ತಿಗೂ ಇದ್ದಾರೆ. ನೃಸಿಂಹ ತಾಪಿನಿ ಉಪನಿಷತ್ ಅಂತೂ ಉತ್ತರ ಪೂರ್ವ ತಾಪಿನಿ, ಉತ್ತರ ತಾಪಿನಿ. ಶಂಕರ ರಾಮಾನುಜರ ಪ್ರಕಾರ ನೃಸಿಂಹ ಉತ್ತರ ತಾಪಿನಿ, ಪೂರ್ವ ತಾಪಿನಿ ಉಪನಿಷತ್ತು ಬಹಳ ಪ್ರಾಚೀನವಾದಂತಹ ಉಪನಿಷತ್ತು. ಅದರಲ್ಲಿ ನರಸಿಂಹನ ಉಪಾಸನೆಯನ್ನು ಮಾಡತಕ್ಕಂಥ ಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನು ಗುರುಮುಖವಾಗಿ ಕಲಿಬೇಕು ಅಂತ ಇಟ್ಕೊಂಡು ಆ ರೀತಿ ಪರಬ್ರಹ್ಮ ವಸ್ತು, ನರಸಿಂಹರೂಪಿಯ ಪರಬ್ರಹ್ಮ ವಸ್ತುವನ್ನು ಉಪಾಸನೆ ಮಾಡಬೇಕಾದ್ರೆ ಅದರಲ್ಲಿ ಒಂದು ರೀತಿ ಸೌಂದರ್ಯವನ್ನು ಕಾಣಬೇಕಲ್ಲ. ಆ ಸೌಂದರ್ಯ ಎಲ್ಲಿಂದ ಬರುತ್ತೆ? ಭಕ್ತಿಯಿಂದ ಬರುತ್ತೆ. ಆದ್ದರಿಂದ ಸುಂದರ ಅನ್ನೋ ಶಬ್ದಕ್ಕೆ ಮನೋಹರ ಅನ್ನೋ ಅರ್ಥವನ್ನ ಈ ಭಾಷ್ಯಕಾರರು ಕೊಟ್ಟಿದ್ದಾರೆ. ಪಾಣೌ ಬಾಣಶರಾಸನಂ. ಬಾಣ, ಶರಾಸನ ಅಂದರೆ ಬಿಲ್ಲು. ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿದ್ದಾನೆ. ಕಟಿ ಲಸ ತೂಣೀರ ಭಾರಂ. ಸೊಂಟದಲ್ಲಿ ಒಂದು ಬೆಲ್ಟ್ ಕಟ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಒಂದು ತೂಣೀರ. ತೂಣೀರ ಅಂತಂದ್ರೆ ಈ ಕ್ವಿವರ್, ಬತ್ತಳಿಕೆ. ಬತ್ತಳಿಕೆ ತುಂಬ ಬಾಣಗಳು. ಈ ಬಿಲ್ಲನ್ನ, ಬಾಣಗಳನ್ನ, ಬತ್ತಳಿಕೆಗಳನ್ನ ಎಲ್ಲ ಅಗಸ್ತ್ಯ ಮಹರ್ಷಿಗಳು ಕೊಡ್ತಾರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ. ಅದು ಅಕ್ಷಯವಂತೆ. ಎಷ್ಟು ಬಾಣಗಳನ್ನು ತೆಗೆದು ಬಿಡ್ತಾ ಇದ್ರು ಕೂಡ ಅದು ಮತ್ತೆ ಮತ್ತೆ ತುಂಬುತ್ತಾ ಇರುತ್ತಂಥದ್ದು. ಶ್ರೀರಾಮಚಂದ್ರನ ಬತ್ತಳಿಕೆ ಅಕ್ಷಯ. ಎಂತಹ ಅಂದರೆ ಸೊಂಟದಲ್ಲಿ ಈ ಒಂದು ಬೆಲ್ಟ್ ತರಹ ಕಟ್ಕೊಂಡು ಬತ್ತಳಿಕೆಯನ್ನು ಇಟ್ಕೊಂಡಿದ್ದಾನೆ. ಅದ್ರ ತುಂಬ ಬೇಕಾದಷ್ಟು ಬಾಣಗಳಿವೆ. ಅದು ಸಾಕಷ್ಟು ಭಾರವಾಗಿದೆ ಅಂತ ಹೇಳ್ತಾ ಇದ್ದೇನೆ ಕವಿ. ವರಂ, ಶ್ರೇಷ್ಠನಾಗಿರ್ತಕ್ಕಂಥವನು. ಕನ್ನಡದಲ್ಲೂ ಈ ಪದವನ್ನು ಪ್ರಯೋಗಿಸ್ತೇವೆ. ಏನ್ ಬರಬೇಕು ಕೇಳಪ್ಪ ಅಂತ ಪರಮಾತ್ಮ ಕೇಳ್ದ. ಪರಮಹಂಸರು ಬಹಳ ಚೆನ್ನಾಗಿರ್ತಕ್ಕಂಥ ಕಥೆಗಳನ್ನು ಹೇಳ್ತಾರೆ. ಇಬ್ರು ತಪಸ್ ಮಾಡ್ತಾ ಇದ್ದಾರೆ ಅಂತ ಒಂದೇ ಕಾಡಿನಲ್ಲಿ, ಈ ಕಡೆ ಆ ಕಡೆ, ಇಬ್ರಿಗೊಬ್ರು ಕಂಡ್ರೆ ಆಗಲ್ಲ. ದೇವರು ಇವನ ಹತ್ರ ಬಂದ. ಏನ್ ಬೇಕಪ್ಪ ನಿನ್ಗೆ? ನಾನು ನಿಧಾನ ಹೇಳ್ತೀನಿ, ಅಲ್ಲೊಬ್ಬ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾನಲ್ಲ, ಅವನಿಗೆ ಏನ್ ಬೇಕಂತೆ ಅಂತ ತಿಳ್ಕೊಂಡು ಅವನಿಗೆ ನೀನು ಏನ್ ಕೊಡ್ತೀಯೋ ಅದ್ರ 2ರಷ್ಟು ನಾನು ಕೊಡಬೇಕು ಅಂತ. ದೇವರು ಆಗ್ಲಿ ಅಂತ ಪಾಪ ಈ ಕಡೆ ಬಂದ. ಇವನು ಮತ್ತಷ್ಟು ಬುದ್ಧಿವಂತ. ಅವನ ಹತ್ರ ಹೋಗಿದ್ಯಾ? ಹೋಗಿದ್ದೆ. ಅವನೇನ್ ಹೇಳ್ದ? ಅವನು ಹೀಗೆ ಹೇಳ್ದ. ಪಾಪ ದೇವರು ಬಹಳ ಸರಳ ವ್ಯಕ್ತಿ, ನಮ್ಮ ಹಾಗಲ್ಲ, ನಿಜ ಹೇಳ್ಬಿಡ್ತಾನ ಅವನು. ಅವನು ಹೀಗೆ ಹೇಳಿದ್ನಪ್ಪ, ನಿನಗೆ ಏನು ವರ ಕೊಡ್ತೀನೋ ಅದ್ರ 2ರಷ್ಟು ಅವನಿಗೆ ಬೇಕಂತೆ. ಓ ಆಗ ನಾನು ಒಂದ್ ಕಣ್ಣು ಹೋಗ್ಲಿ ಇನ್ನಂತೆ. ಇವನು ಒಂದ್ ಕಣ್ಣು ಹೋದ್ರೆ ಅವ್ನು 2 ಕಣ್ಣು ಹೋಯ್ತಲ್ಲ. ಇಷ್ಟೆಲ್ಲ ತಪಸ್ ಮಾಡಿ ಅವ್ರು ಪಡೆದದ್ದೇನು? ವರ ಅನ್ನೋ ಶಬ್ದವನ್ನ ಪ್ರಯೋಗಿಸ್ತೇವೆ. ವ್ರೀವರಣೆ, ಇವರಿಂದ ಕೇಳಿಕೊಳ್ಳೋದು, ಸ್ವೀಕರಿಸೋದು. ಈ ಜಗತ್ತಿನಲ್ಲಿ ಆರಿಸಿಕೊಳ್ಳಲು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅಂದರೆ ಪರಮಾತ್ಮ. ಆದ್ದರಿಂದ ವರಂ, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಪರಮಾತ್ಮ. ವರಂ ಅಂದರೆ ಶ್ರೇಷ್ಠನಾದವನು. ಇಲ್ಲಿ ಅದನ್ನು ಪರಮಾತ್ಮನಿಗೆ ವಿಶೇಷವಾಗಿ ಅನ್ವಯಿಸಿದೆ. ಯಾಕೆಂದರೆ ಆರಿಸಿಕೊಳ್ಳಲು ಯೋಗ್ಯವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಪರಮಾತ್ಮನಿಗಿಂತ ಉತ್ತಮವಾಗಿರ್ತಕ್ಕಂಥ ಮತ್ತೊಂದು ವಸ್ತು ಇಲ್ಲ. ರಾಜೀವಾಯತ ಲೋಚನಂ. ರಾಜೀವ ಅಂತಂದ್ರೆ ಕಮಲ ಪುಷ್ಪ.
ಆಯತ ವಿಶಾಲವಾಗಿರ್ತಕ್ಕಂಥದ್ದು, ಚೆನ್ನಾಗಿ ಅರಳಿರ್ತಕ್ಕಂತಹ ಕಮಲದ ಪುಷ್ಪದ ಹಾಗೆ ಕಣ್ಣುಗಳನ್ನು ಉಳ್ಳವನು. ಬಹುಶಃ ಹಳೆಯ ಕಾಲದಲ್ಲಿ ಕಮಲದ ಪುಷ್ಪ ಬಹಳವಾಗಿ ಬೆಳೀತಾ ಇತ್ತು ಅಂತ ಕಾಣುತ್ತೆ ನಮ್ಮ ಆರ್ಯರು ಋಷಿಗಳಿದ್ದಂಥ ಜಾಗದಲ್ಲಿ. ಆದ್ದರಿಂದ ಎಲ್ಲ ಕಾವ್ಯಗಳಲ್ಲೂ ಕೂಡ ಪದ್ಮಲೋಚನ, ಕಮಲಾಕ್ಷ ಈ ಶಬ್ದಗಳನ್ನು ಪ್ರಯೋಗಿಸ್ತಾ ಇದ್ರು. ಅರಳಿದ ಕಮಲದ ಹಾಗೆ ಕಣ್ಣನ್ನು ಉಳ್ಳವನು. ಧೃತ ಜಟಾ ಜೂಟೇನ ಸಂಶೋಭಿತಂ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಕಾಡಿಗೆ ಹೊರಟಾಗ ರಾಮಲಕ್ಷ್ಮಣರು ತಮ್ಮ ಜಟೆಯನ್ನು ಮೇಲಕ್ಕೆ ಎತ್ತಿ ಆಲದ ಹಾಲಿನಿಂದ ಅದನ್ನೆಲ್ಲ ಚೆನ್ನಾಗಿ ಸವರಿ ಗಂಟು ಕಟ್ತಾರೆ, ಗಟ್ಟಿಯಾಗಿ ನಿಲ್ಲುತ್ತೆ ಅಂತ. ಏಕೆಂದರೆ ವನವಾಸದಲ್ಲಿ ಅವರು ಹೇರ್ ಕಟ್ ಮಾಡೋ ಹಾಗಿಲ್ಲ, ಶೇವ್ ಮಾಡಿಕೊಳ್ಳೋ ಹಾಗಿಲ್ಲ. ನಾವು ಯಾವಾಗಲೂ ಶ್ರೀರಾಮಚಂದ್ರನ ಕಾಡಿನಲ್ಲೂ ಕೂಡ ಮೇಲ್ಗಡೆ ಜಟೆ ಇರುತ್ತೆ, ಅದ್ರ ಶೇವ್ ಮಾಡ್ಕೊಂಡಿರ್ತಾನೆ. ಆದರೆ ರಾಮಾಯಣದ ಪ್ರಕಾರ ಹಾಗಲ್ಲ. 14 ವರ್ಷ ವನವಾಸವಾದ ಮೇಲೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದ ಮೇಲೆ ಪಟ್ಟಾಭಿಷೇಕಕ್ಕೆ ಮುಂಚೆ ಅವನು ಗಡ್ಡ ಮೀಸೆಗಳನ್ನೆಲ್ಲ ತೆಗೆದ ಅಂತ ಉಂಟು. ಇರ್ಲಿ. ಧೃತ ಜಟಾಜೂಟೇನ ಸಂಶೋಭಿತಂ. ಧರಿಸಲ್ಪಟ್ಟ ಜಟೆಯಿಂದ ಶೋಭಿಸ್ತಾ ಇರತಕ್ಕಂಥವನು. ಜಟಾಜೂಟ ಅಂದ್ರೆ ಸಮೃದ್ಧವಾಗಿರ್ತಕ್ಕಂಥ ಜಟೆ. ಅದು ಹೀಗೆ ಬೀಳ್ತಾ ಇದ್ರೆ ಅದು ತೊಂದರೆ, ಓಡಾಡ್ಲಿಕ್ಕಾಗಿ, ನೋಡ್ಲಿಕ್ಕಾಗಿ, ಮಲಗ್ಲಿಕ್ಕಾಗಿ ಎಲ್ಲ ರೀತಿಯಲ್ಲೂ ತೊಂದರೆ. ಆದ್ರಿಂದ ಋಷಿ ಮುನಿಗಳದ ಮೇಲೆ ಕೆತ್ತಿ ಕಟ್ಕೋತಾ ಇದ್ರಂತೆ. ಆ ರೀತಿ ಜಟೆಯನ್ನ ಮೇಲಕ್ಕೆ ಎತ್ತಿ ಕಟ್ಟಿ ಅದರಿಂದಲೇ ಒಂದು ಶೋಭೆಯನ್ನ, ಸೌಂದರ್ಯವನ್ನು ಪಡೆದಿರ್ತಕ್ಕಂಥವನು ಧೃತ ಜಟಾಜೂಟೇನ ಸಂಶೋಭಿತಂ. ಸೀತಾ ಲಕ್ಷ್ಮಣ ಸಂಯುತಂ ಪಥಿಗತಂ. ಜೊತೆಯಲ್ಲಿ ಸೀತೆ ಮತ್ತು ಲಕ್ಷ್ಮಣ ಇವರಿದ್ದಾರೆ. ಸೀತೆಯಿಂದ ಲಕ್ಷ್ಮಣರಿಂದ ಒಡಗೂಡಿರ್ತಕ್ಕಂತಹ ಮತ್ತು ದಾರಿಯಲ್ಲಿ ಹೋಗ್ತಾ ಇರತಕ್ಕಂತಹ ಇಂತಹ ಶ್ರೀರಾಮಚಂದ್ರನನ್ನು ಭಜಿಸ್ತೇನೆ. ಈ ಶ್ಲೋಕ ಅರಣ್ಯಕಾಂಡದ ಪ್ರಾರಂಭದಲ್ಲಿ ಬರುತ್ತೆ. ಆದ್ದರಿಂದ ಅದಕ್ಕೆ ತಕ್ಕಂತಹ ವಿವರಣೆಯನ್ನ ಇಲ್ಲಿ ತುಳಸಿದಾಸರು ಕೊಟ್ಟಿದ್ದಾರೆ. ಕಾಡಿಗೆ ಹೊರಡ್ತಾ ಇರತಕ್ಕಂತಹ ಸಮಯದಲ್ಲಿ ಅಥವಾ ಈಗ ತಾನೇ ಕಾಡಿಗೆ ಹೊರಟಿರುವಾಗ ಶ್ರೀರಾಮಚಂದ್ರ ಹೇಗೆ ಕಾಣಿಸ್ತಾ ಇದ್ದ ಆ ಒಂದು ಲಕ್ಷಣವನ್ನ, ಸೌಂದರ್ಯದ ಅಥವಾ ದೇಹದ ವರ್ಣನೆಯನ್ನು ಕೊಟ್ಟಿದ್ದಾರೆ. 11ನೆಯ ಶ್ಲೋಕ. ಕುಂದೇಂದೀವರ ಸುಂದರಾವತಿ ಬಲೌ ವಿಜ್ಞಾನಧಾಮಾವುಭೌ ಶೋಭಾಢ್ಯೌ ವರಧನ್ವಿನೌ ಶ್ರುತಿನುತೌ ಗೋವಿಪ್ರವೃಂದ ಪ್ರಿಯೌ ಮಾಯಾಮಾನುಷರೂಪಿಣೌ ರಘುವರೌ ಸದ್ಧರ್ಮವರ್ಮೌ ಹಿತೌ ಸೀತಾನ್ವೇಷಣ ತತ್ಪರೌ ಪಥಿಗತೌ ಭಕ್ತಿಪ್ರದೌ ತೌ ಹೀನಃ. ಈ ಶ್ಲೋಕ ಕಿಷ್ಕಿಂಧಾಕಾಂಡದ ಪ್ರಾರಂಭದಲ್ಲಿ ಬರುತ್ತೆ, 11 ಮತ್ತು 12. ಅರಣ್ಯಕಾಂಡದ ಕೊನೆಯಲ್ಲಿ ಸೀತೆಯನ್ನ ರಾವಣ ಕದ್ದುಕೊಂಡು ಹೋಗಿದ್ದಾನೆ. ಸೀತೆಯನ್ನು ಹುಡುಕೊಂಡು ರಾಮಲಕ್ಷ್ಮಣರು ಹೊರಟಿದ್ದಾರೆ. ಕಾಡಿನಲ್ಲೆಲ್ಲ ಅಲ್ದಾಡ್ತಾ ಇದ್ದಾರೆ. ಅಂತಹ ರಾಮ ಲಕ್ಷ್ಮಣ ಇಬ್ಬರನ್ನು ಕೂಡ ವರ್ಣಿಸ್ತಾ ಇದ್ದಾನೆ ಇಲ್ಲಿ ಕವಿ. ಸೀತಾಪಹರಣದ ಅನಂತರ ಸೀತಾನ್ವೇಷಣೆಯನ್ನು ಮಾಡ್ತಾ ಇರುವಾಗ ಇವರಿಬ್ಬರು ಹೇಗಿದ್ರು ಅವರ ಲಕ್ಷಣಗಳನ್ನು ವರ್ಣಿಸ್ತಾ ಇದ್ದೇನೆ. ತೌ ಅವರಿಬ್ಬರು, ನಹ ನಮಗೆ, ಭಕ್ತಿಪ್ರದೌ ಭಕ್ತಿಯನ್ನು ಕೊಡುವಂಥವರಾಗಲಿ, ಭಕ್ತಿಪ್ರದೌ ತೌ ಹಿ ನಹ ಅವರಿಬ್ಬರು ಕೂಡ ನಮ್ಮಗಳಿಗೆ ಭಕ್ತಿಯನ್ನು ಕೊಡುವಂಥವರಾಗಲಿ. ಯಾರವರಿಬ್ಬರು ಅಂದರೆ ರಾಮ ಲಕ್ಷ್ಮಣರು. ಈ ರಾಮ ಲಕ್ಷ್ಮಣರು ಕುಂದೇಂದೀವರ ಸುಂದರೌ. ಕುಂದ ಅಂದರೆ ಮಲ್ಲಿಗೆ ಹೂ. ಮಲ್ಲಿಗೆಯ ಹೂವು ಶುಭ್ರವಾಗಿರ್ತಕ್ಕಂಥ ಬಿಳಿ ಬಣ್ಣ ಉಳ್ಳದ್ದು. ಲಕ್ಷ್ಮಣನ ಮೈ ಬಣ್ಣ ಹಾಗಂತೆ. ಆದಿಶೇಷನ ಅವತಾರವಾಗಿರತಕ್ಕಂಥ ಲಕ್ಷ್ಮಣನ ಮೈ ಬಣ್ಣ ಶುಭ್ರವಾಗಿರ್ತಕ್ಕಂಥ ಬಿಳಿ ಬಣ್ಣ, ಮಲ್ಲಿಗೆ ಹಾಗಿತ್ತು. ಇಂದೀವರ ಅಂತಂದ್ರೆ ಕಪ್ಪು ಕಮಲ, ನೀಲ ಕಮಲ.
ರಾಮನ ಮೈ ಬಣ್ಣ ನೀಲಕಮಲ, ಇಂದೀವರ. ಅವನು ಕುಂದ, ಇವನು ಇಂದೀವರ. ಆದರೆ ಇಬ್ಬರು ಕೂಡ ಸುಂದರರು. ಮಲ್ಲಿಗೆ ಹೂವಿನ ಹಾಗೆ ಬಿಳಿಯ ಬಣ್ಣದ ಮತ್ತು ನೀಲಿಯ ಕಮಲದ ಹಾಗೆ ನೀಲವರ್ಣದ ರಾಮ ಲಕ್ಷ್ಮಣರು ಅತ್ಯಂತ ಸುಂದರಾಗಿರ್ತಕ್ಕಂಥ ರಾಮ ಲಕ್ಷ್ಮಣರು. ರಾಮಾಯಣದಲ್ಲಿ ಲಕ್ಷ್ಮಣನ ಸೌಂದರ್ಯವನ್ನು ಕೂಡ ಅಲ್ಲಲ್ಲಿ ವಾಲ್ಮೀಕಿ ವರ್ಣಿಸ್ತಾನೆ. ರಾಮನ ಹಾಗೆ ಇದ್ದಂಥ ಲಕ್ಷ್ಮಣ ಕೂಡ ಅತಿ ಬಲವು, ಅತ್ಯಂತ ಬಲಾಢ್ಯರೋರಿಬ್ಬರು ಸಾಮಾನ್ಯರಲ್ಲ. ವಿಶ್ವಾಮಿತ್ರರು ಅವರಿಬ್ಬರನ್ನು ಕೂಡ ಅಯೋಧ್ಯೆಯಿಂದ ಕರ್ಕೊಂಡು ಹೋಗ್ತಾರೆ. ನೆಪ ತಮ್ಮ ಯಜ್ಞದ ರಕ್ಷಣೆ. ಅದರ ನಿಜವಾಗಿದ್ದಂಥ ಉದ್ದೇಶ ಇವರನ್ನ ಮುಂದೆ ರಾವಣ ವಧೆಗಾಗಿ, ರಾಕ್ಷಸರ ನಿರ್ನಾಮಕ್ಕಾಗಿ ತಯಾರು ಮಾಡತಕ್ಕಂಥದ್ದು. ವಿಶ್ವಾಮಿತ್ರರು ಸಾಮಾನ್ಯರಲ್ಲ. ಕ್ಷತ್ರಿಯರಾಗಿ ಹುಟ್ಟಿ ಮಹಾಕ್ಷತ್ರಿಯರಾಗಿ ಮೆರೆದು ಬ್ರಾಹ್ಮಣತ್ವಕ್ಕೆ ಮಣಿದು ತಪಸ್ಸಿನಿಂದ ಬ್ರಾಹ್ಮಣರಾದಂಥ ವ್ಯಕ್ತಿ. ಭಾರ್ಗವ, ವೀತಹವ್ಯ, ಸಾವೇದಸ ಅಂತ ಹೀಗೆಲ್ಲ ಅವರು ಪ್ರವರಗಳನ್ನು ಹೇಳೋದುಂಟು. ವೀತಹವ್ಯ ಎಂಬತಕ್ಕಂಥ ವ್ಯಕ್ತಿ ಋಷಿ. ಆದರೆ ಪುರಾಣಗಳ ಪ್ರಕಾರ ಅವನು ರಾಜನಾಗಿದ್ದಂತೆ. ರಾಜನಾಗಿದ್ದವನು ರಾಜ್ಯವನ್ನು ತ್ಯಾಗ ಮಾಡಿ ಮಕ್ಕಳಿಗೆ ವಹಿಸಿಕೊಟ್ಟು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಬ್ರಾಹ್ಮಣತ್ವವನ್ನು ಸಂಪಾದಿಸಿಕೊಂಡ. ಅಂದರೆ ಇಲ್ಲಿ ಬ್ರಾಹ್ಮಣತ್ವ ಅಂತಂದ್ರೆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತಕ್ಕಂಥ, ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತಿಯನ್ನು ಪಡೆಯತಕ್ಕಂಥ ಒಂದು ಸ್ಥಾನ. ಈ ವಿಶ್ವಾಮಿತ್ರ ಮಹರ್ಷಿಗಳು, ಗಾಧಿರಾಜ ಅಂತ ಹೆಸರು ಮುಂಚೆ, ಅವರು ವಸಿಷ್ಠ ಮಹರ್ಷಿಗಳ ತಪೋಬಲವನ್ನು ಕಂಡು ಅದರಿಂದ ಪ್ರಭಾವಿತರಾಗಿ ಅವರಷ್ಟೇ ದೊಡ್ಡ ತಪಸ್ಸುಗಳು ಬ್ರಾಹ್ಮಣರು ಆಗಬೇಕು ಅಂತ ಬಯಸಿ, ಬ್ರಹ್ಮರ್ಷಿಗಳಾಗಬೇಕು ಅಂತ ಬಯಸಿ ತಪಸ್ಸನ್ನು ಮಾಡಿ ಕೊನೆಗೆ ತಾವು ಕೂಡ ಬ್ರಹ್ಮರ್ಷಿ ಅಂತ ಅವ್ರ ಕೈನಲ್ಲೇ ಅನ್ನಿಸ್ಕೊಂಡ್ರು. ಅದಾದ ಮೇಲೆ ಅವರ ಹೃದಯ ವಿಶಾಲವಾಯಿತು. ವಿಶ್ವಾಮಿತ್ರ ಅಂದರೆ ಇಡೀ ವಿಶ್ವಕ್ಕೆ ಮಿತ್ರರಾಗಿರತಕ್ಕಂಥವ್ರು. ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಉಂಟು, ವಿಶ್ವಾಮಿತ್ರ ಕೋಪ ಜಾಸ್ತಿ ಅಂತ. ಆ ರೀತಿ ಈ ಫಿಲ್ಮುಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಆದರೆ ನಿಜವಾಗಿ ವಿಶ್ವಾಮಿತ್ರ ಅಂಥ ವ್ಯಕ್ತಿಗಳಲ್ಲ. ಅವರ ಹೆಸರೇ ಸೂಚಿಸುತ್ತೆ ವಿಶ್ವಕ್ಕೆ ಮಿತ್ರರು. ಅದು ವಿಚಿತ್ರವಾಗಿರ್ತಕ್ಕಂಥ ಶಬ್ದ. ವಿಶ್ವಾಮಿತ್ರ ಅಂತ ದೀರ್ಘ, ವಿಶ್ವ ಪ್ಲಸ್ ಅಮಿತ್ರ ಅಂತ ನಾವು ತಿಳ್ಕೋತೀವಿ. ಅಲ್ಲ, ಆ ಸಂಸ್ಕೃತದಲ್ಲಿ ಆ ಪ್ರಯೋಗ ಇರೋದೇ ಹಾಗೆ. ಇಡೀ ವಿಶ್ವಕ್ಕೆ ಮಿತ್ರರಾಗಿರ್ತಕ್ಕಂಥವ್ರು. ವಿಶ್ವಕ್ಕೆ ಅವರು ಯಾವ ರೀತಿ ಮಿತ್ರರಾದ್ರು ಅಂತ ಅದಕ್ಕೊಂದು ಕಥೆ. ಅವರ ಮನಸ್ಸಿನಲ್ಲಿ ಒಂದ್ಸಲ ಬಂತಂತೆ ಭಾವ, ಕಂಪ್ಯಾಷನ್, ಅನುಕಂಪೆ, ಕೃಪೆ. ಈ ಲೋಕದ ಜನ ಸಂಸಾರ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರಲ್ಲ, ಯಾವ ರೀತಿ ಇವರನ್ನ ಮೇಲಕ್ಕೆ ಎತ್ತೋದು, ಇವರನ್ನು ಸುಲಭವಾಗಿ ಉದ್ಧಾರ ಮಾಡತಕ್ಕಂಥ ಒಂದು ವಿಧಾನವನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಪಡ್ಕೊಂಡ್ರಂತೆ. ಆ ಗಾಯತ್ರಿಯನ್ನ ಜಗತ್ತಿಗೆ ಉಪದೇಶ ಮಾಡಿದವರು ಮೊಟ್ಟ ಮೊದಲನೇವರು ಅವರೇ ಋಷಿ. ಗಾಯತ್ರಿ ಮಂತ್ರವನ್ನು ಹೇಳಬೇಕಾದ್ರೆ ವಿಶ್ವಾಮಿತ್ರ ಋಷಿ, ಗಾಯತ್ರಿ ಛಂದ, ಸವಿತಾ ದೇವತಾ ಅಂತೆಲ್ಲ ಹೇಳ್ತೇವೆ. ಅಂತಹ ವಿಶ್ವಾಮಿತ್ರರು ಇವರು ರಾಮಲಕ್ಷ್ಮಣರನ್ನು ಕರ್ಕೊಂಡು ದಾರಿಯಲ್ಲಿ ಅನೇಕ ರೀತಿಯ ಕಥೆಗಳನ್ನು ಮನೋರಂಜನೆಗಾಗಿ ಹೇಳೋದು. ಆದರೆ ಮನೋರಂಜನೆಗಾಗಿ ಕಥೆಗಳನ್ನು ಹೇಳುವಾಗಲೇ ಜೊತೆಯಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ರು. ಮತ್ತು ಇವರು ಮಹಾಕ್ಷತ್ರಿಯರಾಗಿದ್ದರಿಂದ ತಮಗೆ ಗೊತ್ತಿದ್ದಂತಹ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆಗಳನ್ನೆಲ್ಲ ಅವರಿಗೆ ಉಪದೇಶ ಮಾಡ್ತಾರೆ. ತಾಟಕೀಯ ಸಂಹಾರವಾದ ಮೇಲೆ ಬಲ ಮತ್ತು ಅತಿ ಬಲ ಎಂಬತಕ್ಕಂಥ ಎರಡು ವಿಶೇಷ ಅಸ್ತ್ರಗಳನ್ನು ಅವರಿಗೆ ಉಪದೇಶ ಮಾಡ್ತಾರಂತೆ. ವಾಲ್ಮೀಕಿ ಹೇಳ್ತಾನೆ, ಬಲ ಅತಿ ಬಲ ಈ ಎರಡು ಮಂತ್ರಗಳನ್ನ, ಅಸ್ತ್ರಗಳನ್ನು ಬಿಡ್ತಕ್ಕಂಥ ಶಕ್ತಿಯನ್ನ ಪಡ್ಕೊಂಡ ಮೇಲೆ ಅದರ ರಹಸ್ಯ ಏನು ಅಂತಂದ್ರೆ, ಶಸ್ತ್ರಾಸ್ತ್ರಗಳ ಮೂಲಕ ಶತ್ರುಗಳನ್ನು ನಾಶ ಮಾಡುವುದರ ಜೊತೆಗೆ ದೇಹದಲ್ಲಿರ್ತಕ್ಕಂಥ ಶತ್ರುಗಳನ್ನು ಕೂಡ ನಾಶ ಮಾಡಬಹುದಂತೆ. ಹಸಿವು ಬಾಯಾರಿಕೆಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ,
ಹಸಿವು ಬಾಯಾರಿಕೆ ಎಷ್ಟೇ ಇದ್ರೂ ಕೂಡ ಶರೀರದ ಶಕ್ತಿ ಕಡಿಮೆ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಈ ಮಂತ್ರದ ಪ್ರಭಾವ ಆಗುತ್ತಂತೆ. ಹಾಗೆ ಬಲ